ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇಯರ್ ಎಂಡಲ್ಲಿ ಅಂತ ಅಂದ್ಬಿಟ್ಟು. ನಾನು ಸಾಫ್ಟ್ವೇರ್ ಏನು ಅಪ್ಡೇಟ್ ಮಾಡಿದ್ದೀನಿ. ಇದು ಪ್ರೀ ಪ್ರಿಡಿಕ್ಷನ್ ಅಂದ್ಬಿಟ್ಟು ಒಂದು ಫಾರ್ಮ್ ಇತ್ತು. ಇಲ್ಲಿ ಫಾರ್ಮಲ್ಲಿ ಏನು ಮಾಡ್ತಿತ್ತು, ಎಲ್ಲರೂ ಕೂಡ ಪರ್ಸ್ನಲ್ ಕ್ವಶನ್ಸ್ಗಳು ಕೇಳ್ತಿದ್ದೀರಿ. ಅದರ ಮೇಲೆ ಫಸ್ಟು ಒಂದು ಸಾಫ್ಟ್ವೇರ್ ಬಿಟ್ಟಿದ್ವಿ, ಎಲ್ಲನೂ ಕೂಡ ಕೊಟ್ಟಿದ್ದೀನಿ. ಈ ಸಾಫ್ಟ್ವೇರ್ ಯಾವ ರೀತಿ ಯೂಸ್ ಮಾಡಬೇಕು ಅಂದ್ಬಿಟ್ಟು ನೋಡ್ಕೊಳ್ಳಿ. ಕೆಲವನ್ನ ಕ್ವಶನ್ಸ್ ಕೇಳಿ ಅದಕ್ಕೆ ನಾವು ರಿಪ್ಲೈ ಮಾಡಿದ್ರೆ ಅಥವಾ ಅದಕ್ಕೆ ನಾವು ಆನ್ಸರ್ ಮಾಡಿದ್ರೆ ಒಳ್ಳೆಯದು. ಡೇಟ್ ಆಫ್ ಬರ್ತ್ ಕಂಪ್ಲೀಟ್ ಪ್ರಿಡಿಕ್ಷನ್ ಮಾಡಬೇಕಾದ್ರೆ ಎಲ್ಲ ಒಂದು ಕಡೆ ಬೇಡದಿರೋ ವಿಷಯಗಳನ್ನ ಪ್ರಿಡಿಕ್ಟ್ ಮಾಡ್ತೀವಿ. ಅದರಿಂದ ನಾನು ಅದನ್ನು ಇಲ್ಲಿ ಅಪ್ಡೇಟ್ ಮಾಡಿರಲಿಲ್ಲ. ಬಟ್ ಏನು ಕ್ವಶನ್ಸ್ಗಳು ಕೇಳ್ತೀರಿ ಅದ್ರ ಮೇಲೆ ಇನ್ನು 2 ಬರಬೇಕಿಲ್ಲಿ. ಬಟ್ 5 ಅಪ್ಡೇಟ್ ಆಗಿದೆ. ಇಯರ್ ಎಂಡು ಚೆಕ್ ಮಾಡ್ಕೊಳ್ಳಿ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಡಿ ಅಂತ ಕೇಳಿದ್ರಿ. ಅದಕ್ಕೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲನೇದು ಬಂದು ಹೆಸರು ಇದು ಮಾಡಂಗೆ ನೇಮ್ ಕ್ಯಾಲ್ಕುಲೇಟರು. ಮೊಬೈಲಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಓಪನ್ ಆಗ್ತದೆ ಇದು, ಆಯಿತಾ. ಈಗ ಇಷ್ಟೇ ಕ್ಲೀನಾಗಿರೋದು, ಬೇರೆ ಏನೂ ಇಲ್ಲ. ಒಂದು ಯಾರು ಕನ್ಸಲ್ಟೇಷನ್ ತೊಗೋತಾ ಇದ್ದೀರೋ ಅವ್ರಗಳಿಗೆ ಕೊಟ್ಟಿದ್ದೀನಿ, ಬಿಟ್ಟು ಇಷ್ಟು ಕೊಟ್ಟಿದ್ದೀನಿ. ಇಲ್ಲೇನು ಮಾಡ್ತೀರಾ ಅಂದರೆ ಫಸ್ಟು ಇಲ್ಲಿ ಭಾಷೆ ಬದಲಾಗ್ತದೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಒಂದು ಆಪ್ಷನ್ ಇರುತ್ತೆ ನಿಮಗೆ. ನೀವು ನಿಮ್ಮ ಲ್ಯಾಂಗ್ವೇಜನ್ನ ಚೇಂಜ್ ಮಾಡ್ಕೋಬಹುದು. ಹಿಂದಿ ಮತ್ತು ಕನ್ನಡ, ಬೇರೆ ಭಾಷೆಗಳು ಹಾಕ್ಬೋದು. ನೇಮ್ ಮಾತ್ರ ಇದಿಷ್ಟೇ ಮಾಡಿದ್ದೀನಿ. ಇಲ್ಲೇನು ಮಾಡ್ತೀರಾ, ನಿಮ್ಮ ಹೆಸರನ್ನು ಚೆಕ್ ಮಾಡ್ತೀರಾ. ಸೊ ನೋಡಿ, ಈ ಒಂದು ಹೆಸರು ಅಂದರೆ ತುಂಬ ಜನ ಕರೆಕ್ಟ್ ಮಾಡ್ಕೋತಾರೆ. ಪ್ರವೀಣ್ ಅಂತ ನನ್ನ ಹೆಸರು 23. ಬಟ್ ನಾರ್ಮಲ್ ಆಗಿ ಪ್ರವೀಣ್ ಅಂತ ಏನಿರುತ್ತೆ ಇದು 32 ಬರುತ್ತೆ, ಸರಿನಾ. ಇದನ್ನು ಏನು ಮಾಡ್ತಾರೆ, ಈ ಡಬಲ್ ಎಫೆಕ್ಟ್ ಇರಬಾರ್ದು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಮತ್ತು ವಿನ್ ಅನ್ನೋ ಪದನ ಯೂಸ್ ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಯಾರು ಇದು ಕರೆಕ್ಷನ್ ಮಾಡಿಸಿರ್ತಾರೆ. ಡಬಲ್ ಇದವ್ರಿಗೆ ಗೊತ್ತಿದೆ ಇಲ್ವೋ, ಡಬಲ್ ಯೂಸ್ ಮಾಡಬಾರ್ದು. ಬಟ್ ಈ ಒಂದು ವಿನ್ ಅನ್ನೋದು ಏನಿರುತ್ತೆ ಇದು ಯೂಸ್ ಮಾಡೋಕ್ಕೋಸ್ಕರ ಮಾಡ್ತಾರೆ, ಆಯಿತಾ. ಇಲ್ಲಿ ಹೆಸರು ಕೊಡ್ತಿದ್ದಂಗೆ ಫಸ್ಟ್ ಏನು ಮಾಡ್ತಿತ್ತು, ನಿಮಗೆ ಎಲ್ಲನೂ ಡೀಟೇಲಾಗಿ ಬರ್ತಾಯಿತ್ತು. ಈಗ ಡೈರೆಕ್ಟಾಗಿ ಪ್ರಿಡಿಕ್ಷನ್ಸ್ ಕೊಡುತ್ತಿದ್ದು, ಆಯಿತಾ. ಇಲ್ಲಿ ಫಸ್ಟು ಫುಲ್ ಶೀಟ್ ತೋರಿಸ್ತೀನಿ. ಕೆಲವು ಕ್ಯಾಲ್ಕುಲೇಷನ್ಸ್ಗಳು ನಾವು ಕೊಟ್ಕೊಂಡಿದ್ದೀವಿ. ಅದಾದ ನಂತರ ಇದು ಏನಾಗ್ತದೆ, ಆ ಹೆಸರಿಂದ ಏನಾಗ್ತದೆ, ಏನಿರುತ್ತೆ ಅದನ್ನು ನಾನು ಕೊಟ್ಟಿದ್ದೀನಿ. ಇಲ್ಲಾದಮೇಲೆ ನೋಡಿ, ಇಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಅಂತ ಏನಿರುತ್ತೆ, ಎಲ್ಲದರಲ್ಲೂ ಕೂಡ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತೆ. 1 ವರ್ಷ ಹಿಂದೆ ನಾನು ವೀಡಿಯೋಸ್ಗಳು ಶೇರ್ ಮಾಡಿದಾಗ ಕೆಲವು ಜೋಡಿಗಳು ಒಳ್ಳೆಯದು, ಕೆಲವು ಅಕ್ಷರಗಳು ಒಳ್ಳೆಯದು, ನೀವು ಹೇಳಿದ್ರಿ ಅದು ಇದು ಅಂದ್ಬಿಟ್ಟೆಲ್ಲ ಸ್ವಲ್ಪ ಆಗಿತ್ತು. ಹಂಗಾಗಿ ಇಲ್ಲೇನು ನಾನು ಕೊಟ್ಟಿದ್ದೀನಿ, ಇದು ನಾನು ಸರಿ, ನಾನು ತಪ್ಪು ಅಂತ ಹೇಳಲ್ಲ. ಇದು ನಿಮ್ಮ ಹೆಸರನ್ನ ನೀವು ಚೆಕ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಮೊಬೈಲಲ್ಲಿ ಒಂದು ಫೀಡ್ಬ್ಯಾಕ್ ಪೂಲ್ ಬರುತ್ತೆ. ಅಲ್ಲಿ ನೀವು ನಿಮ್ಮ ಒಂದು ಸರಿ ತಪ್ಪನ್ನು ಅಲ್ಲಿ ಶೇರ್ ಮಾಡಿ. ಏನಕ್ಕೆ ಇದು ಎಲ್ರಿಗೂ ಯೂಸ್ ಮಾಡಲಿ ಅಂತ ಆಗ್ತದೆ. ಮತ್ತು ನನಗೆ ರಾ ಡೇಟಾ ಬೇಕು. ಸೊ ನಿಮ್ಗೇನು ಅನಿಸುತ್ತೆ, ಸರಿನಾ ತಪ್ಪು ಏನಂತ ಅದು ಇಲ್ಲಿ ಬರುತ್ತೆ. ಮೊಬೈಲಲ್ಲಿ ಒಂದು ಚಿಕ್ಕದಾಗಿ ನಿಮ್ಮ ಸ್ಕ್ರೀನ್ ಇರೋ ಕಡೆ ಇಲ್ಲಿ ಬರುತ್ತೆ. ಅಲ್ಲಿ ನಿಮ್ಮ ಚೆಕ್ ಮಾಡಿದ್ಮೇಲೆ ಪೂಲಲ್ಲಿ ನಿಮ್ಮ ಶೇರ್ ಮಾಡಿ. ಇಲ್ಲೆಲ್ಲ ಬಂದಾಗ ಇಲ್ಲಿ ಬರುತ್ತದು. ಅದಾದ ನಂತರ ಇದರ ಬಗ್ಗೆ ನಂಬರ್ 23 ಟೋಟಲ್ ಬಗ್ಗೆ ಬೇಕಂದರೆ ಇದನ್ನದು ಕೂಡ ಡೀಟೇಲ್ ಆಗಿ ನಾನು ನೋಡಿ ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಒಂದು ಆಪ್ಷನ್ ಇದೆ. ಇಲ್ಲಿ ಸಂಪೂರ್ಣ ರಹಸ್ಯ ಅಂತ ಏನಿದೆ ಅದನ್ನು ಓದಿ ಅಂತ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ನೋಡಿ, ಇದು ಇಂಗ್ಲೀಷಲ್ಲಿದೆ. 99% ಎಲ್ಲನೂ ಆಟೋಮೆಟಿಕ್ಕಾಗಿ ಆ ಒಂದು ಸ್ಟೇಟ್ ವೈಸ್ ಏನಿರುತ್ತೆ ಅದು ಚೇಂಜ್ ಆಗ್ತದೆ. ಅಕಸ್ಮಾತ್ ಆಗಿಲ್ಲ ಅಂತಂದರೆ ನೀವು ಇದು ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲೂ ಕೂಡ ನಾನು ಕೆಲವರಿಗೆ ನೇಮ್ ಟೋಟಲ್ ಗೊತ್ತಾಗಲ್ಲ, ನಿಮ್ಮ ಟೋಟಲ್ ಎಷ್ಟು ಅಂತ, ಅದನ್ನು ಇಲ್ಲಿ ಟೈಪ್ ಮಾಡಿದ್ರೆ ತೋರಿಸುತ್ತೆ. ಸೊ ಸೇಮ್ ಅದೇ ಚೆಕ್ ಮಾಡ್ತೀನಿ ಅಂತಂದರೆ ಈಗ ನೋಡಿ ಟೋಟಲ್ ತೋರಿಸ್ತು, ಸರಿನಾ. ಈಗ ಇಲ್ಲಿ ನಾನು ಎಲ್ಲನೂ ಕೂಡ ಕೊಟ್ಟಿದ್ದೀನಿ. ನಿಮ್ಮ ಕೆಲಸ ಯಾವ ರೀತಿ ಇರುತ್ತೆ, ಯಾವ ರೀತಿ ಕೆಲಸ ಮಾಡ್ತೀರಾ, ದುಡ್ಡು ಕಾಸು ವಿಷಯದಲ್ಲಿ ಹೆಂಗಿರ್ತೀರಾ, ಸಂಬಂಧಗಳು ಹೆಂಗಿರ್ತವೆ, ಒಳ್ಳೆಯದೇನು ಕೆಟ್ಟದೇನು. ಸೊ ಸ್ಟೆಬಿಲಿಟಿ ವಿಷಯದಲ್ಲಿ ಕಷ್ಟಪಡುತ್ತೆ. ನಂಬರ್ 23 ಸ್ವಲ್ಪ ಯೋಚನೆ ಜಾಸ್ತಿ ಇರುತ್ತೆ. ಮತ್ತು ಕಮಿಟ್ಮೆಂಟ್ ಇಶ್ಯೂಸ್ಗಳು ಜಾಸ್ತಿ ತೋರಿಸುತ್ತೆ. ಕಮಿಟ್ಮೆಂಟ್ ಆಗೋದಕ್ಕೆಲ್ಲ ಸ್ವಲ್ಪ ಅವ್ರಿಗೆ ಆಗಲ್ಲ ಅಂತ ಅಂದ್ಬಿಟ್ಟು, ಆಯಿತಾ. ಅದಾದ ನಂತರ ಏನು ಮಾಡುತ್ತೆ, ನಿಮಗೆ ಏನು ಭಯ ಇರುತ್ತೆ, ಯಾವ ರೀತಿ ಯೋಚನೆ ಮಾಡ್ತಾರೆ ಈ ಒಂದು ಟೋಟಲ್ ಯೂಸ್ ಮಾಡೋವಂಥವ್ರು, ಮತ್ತು ಅಲ್ಲಿ ಆಗುವಂತಹ ಒಂದು ಬದಲಾವಣೆಗಳೇನಿರುತ್ತೆ ಕೊಟ್ಟಿದ್ದೀನಿ. ಅದ ನಂತರ ಆರೋಗ್ಯದಲ್ಲಿ ಏನಾಗ್ತದೆ ಮತ್ತು ಯಾವುದಕ್ಕೆ ಏನು ಮಾಡಿದ್ರೆ ಒಳ್ಳೆಯದು ಅಂತ, ಸರಿನಾ. ಈಗ ನಿಮ್ಮ ಮಾತುಗಳನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಇದು ವಗೇರ ಎಲ್ಲನೂ ಕೂಡ ನಿಮ್ಮ ಹೆಸರು. ಎಷ್ಟೊಂದು ಜನ ಏನು ಮಾಡ್ತಾರೆ, ಟೋಟಲ್ 23 ಸೆಟ್ ಮಾಡ್ತೀರಾ, 23ಕ್ಕೆ ನಿಮ್ಮ ಹೆಸರನ್ನ ಸೆಟ್ ಮಾಡ್ತೀರಾ. ಬಟ್ ಅಕ್ಷರಗಳು ಬೇರೆ ಯೂಸ್ ಮಾಡಿರ್ತೀರ. ಹಾಗಾಗಿ ಎರಡನ್ನೂ ಕೂಡ ನೀವು ನೋಡಿದ್ರೆ ನಿಮಗೆ ಇಲ್ಲಿ ಕ್ಲಾರಿಟಿ ಸಿಗುತ್ತೆ. ಸೊ ನೀವು ಬೇರೆ ಹೆಸರನ್ನ ಕೊಟ್ಟರೆ ಬೇರೆದು ಡೀಟೇಲ್ಸ್ ಬರುತ್ತೆ. ಅದನ್ನು ಮ್ಯಾಚ್ ಮಾಡಿ, ಅದ್ರಲ್ಲಿ ನಿಮ್ಗೆ ಎಷ್ಟು ಮ್ಯಾಚ್ ಆಗ್ತಿದೆ ನೋಡಿ. ಎಲ್ಲದಕ್ಕೂ ಕೂಡ ರೆಮಿಡೀಸ್ಗಳೇನು ಮಾಡ್ತೀವಿ, ಜನರಲ್ ರೆಮಿಡೀಸ್ ಕೊಟ್ಟಿದ್ದೀನಿ. ಯಾರಾದರೂ ಟೋಟಲ್ 23 ಯೂಸ್ ಮಾಡ್ತೀರಾ, ನಿಮಗೆ ಗೊತ್ತಿಲ್ಲ ಅಂತ ಏನಾರು ಇತ್ತು ಅಂತಂದರೆ ಅದಕ್ಕೆ ಏನು ಮಾಡಬೇಕೇನಿರುತ್ತಾ, ಮತ್ತು ಎಲಿಮೆಂಟ್ ಥಿಯರಿ ಏನೇನು ಸಣ್ಣ ಪುಟ್ಟದೇನಿರ್ತದೆ ಅಪ್ಡೇಟ್ ಮಾಡಿದ್ದೀವಿ. ಸಿಂಪಲ್ ಮಾಡಿದ್ದೀವಿ ನಾವೇ ಬೇಕು ಅಂತ. ಡೀಟೇಲ್ ರಿಪೋರ್ಟ್ಸ್ ಬೇರೆ ಥರ ಇರುತ್ತೆ. ಬಟ್ ಫುಲ್ ಸಿಂಪಲ್ ಮಾಡಿದ್ದೀವಿ. ಎಷ್ಟಾಗುತ್ತಷ್ಟು ಬೇಗ ಗೊತ್ತಾಗಲಿ, ಏನು ಗೊತ್ತಿಲ್ಲದವ್ರಿಗೂ ಕೂಡ ಗೊತ್ತಾಗಲಿ, ಸಮಸ್ಯೆಗಳು ನೋಡಲಿ ಅಂತ, ಸರಿನಾ. ಇದು ನಿಮ್ಮ ಹೆಸರು. ಎರಡನೇದು ಬಂದು
ನಿಮ್ಮ ಮೊಬೈಲ್ ನಂಬರ್. ಸೊ ಮೊಬೈಲ್ ನಂಬರ್ ಸಿಕ್ಕಾಬಿಟ್ಟೆ ಡೌಟು, ಒಳ್ಳೆಯದು ಕೆಟ್ಟದು ಎಲ್ಲದರಲ್ಲೂ ಒಟ್ಟಿರೋ ವ್ಯಕ್ತಿ ನಿಮ್ಗೆ ಹೆಂಗೆ ಒಳ್ಳೇದು ಕೆಟ್ಟದು ಇರುತ್ತೆ. ಮನೇಲಿ ಯಾರೊಬ್ಬ ಒಳ್ಳೆಯ ಕೆಟ್ಟದ್ದು ಇರ್ತಾನೆ. ಊಟ ವಿಷಯದಲ್ಲಿ ಕೆಲವು ಒಳ್ಳೇದು ಕೆಲವು ಕೆಟ್ಟದು, ನಾವು ಕುಡಿಯೋ ನೀರು ಒಳ್ಳೇದು ಕೆಟ್ಟದು, ಈ ಥರ ಏನು ಮಾಡ್ತೀವಿ ಅದು ಸರಿನಾ. ಈಗ ನೀರು ಅಂತಂದರೆ ಕುಡಿಯೋ ನೀರಲ್ಲ, ನೀರಿನ ಐಟಮ್ಸ್ಗಳೇನಿರುತ್ತೆ ಅದ್ರಲ್ಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ. ಮನುಷ್ಯನೂ ಅಷ್ಟೇ, ಒಳ್ಳೆಯೂ ಕೆಟ್ಟವನಿದ್ದಾನೆ. ಬೆಳಕು ರಾತ್ರಿ, ಕತ್ಲೆ ಬೆಳಕು, ಇದು ಸೊ ಈ ಥರ ಡ್ಯುಯಲ್ ನೇಚರ್ ಅಂತ ಹೇಳ್ತೀವಿ. ಪ್ರಪಂಚ ಫುಲ್ ಹಂಗೇನೇನಾರು ಒಂದು ಇದ್ದೇ ಇರುತ್ತೆ, ಯಾವುದೂ ಕೂಡ ಒಂದೇ ಇರಲ್ಲ, ಕಂಪ್ಲೀಟ್ ಒಳ್ಳೇದು ಕಂಪ್ಲೀಟ್ ಕೆಟ್ಟದು ಅಂತ. ಅದನ್ನು ನಾನು ಫಸ್ಟ್ ಹೇಳಕ್ಕೆ ಟ್ರೈ ಮಾಡಿದೆ. ಹೇಳಿದ್ರೆ ಫಸ್ಟ್ ನೀವೇ ಹೇಳಿದ್ರಿ ಅಂತ ವಾದ ಆಯಿತು. ಹಾಗಾಗಿ ಈಗೇನು ಮಾಡ್ತಿದ್ದೀನಿ, ನಿಮಗೆ ಕೊಟ್ಟಿದ್ದೀನಿ ಇದು. ಸೊ ಇದು ನಿಮ್ಮ ಫೀಡ್ಬ್ಯಾಕ್ ಮೇಲೆ ನಿಮ್ಗೆ ಏನು ಸರಿ ಅನಿಸುತ್ತದೆ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನಮ್ಮ ನಂಬರ್ನ ನಾವು ಚೆಕ್ ಮಾಡ್ತೀವಿ ಆಯಿತಾ. ಮತ್ತು ಎಲ್ಲೂ ನಿಮಗೆ ಭಾಷೆ ಬದಲಾಗ್ತದೆ ಅಂದರೆ ಇಲ್ಲಿರುತ್ತೆ ನೋಡಿ, ಇಲ್ಲಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಸೆಲೆಕ್ಟ್ ಮಾಡಿ. ಏನಾದ್ರು ಈ ರೀತಿ ಇಂಗ್ಲೀಷಲ್ಲಿದ್ದರೆ ಇಲ್ಲಿ ಮೇಲ್ಗಡೆ ಹೆಸರು ಇದೆಯಲ್ಲ, ಇಲ್ಲಿ ಇದರ ಮೇಲ್ಗಡೆ ಇರುತ್ತಿದ್ದು. ಸೊ ಎಲ್ಲನೂ ಕೂಡ ಕನ್ನಡಕ್ಕೆ ಚೇಂಜ್ ಆಗ್ತಿದೆ, ಯಾವುದು ಕೂಡ ಇದಾಗ್ತಿಲ್ಲ. ಸೊ ಇದು ವೇದಿಕ್ ಆಸ್ಟ್ರಾಲಜಿ ಅಥವಾ ವೇದಿಕ್ ನ್ಯೂಮರಾಲಜಿ ಏನಿದೆ ಅದರ ಪ್ರಿನ್ಸಿಪಲ್ಸ್ ಮೇಲೆ ಮಾಡಿರೋವಂಥದ್ದು ಇದನ್ನ. ಸೊ ವೇದಿಕ್ ಇದ್ರ ಮೇಲೆ, ಹಾಗಾಗಿ ಅದರ ಮುಖಾಂತರ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಇಲ್ಲಿ ನಿಮಗೆ ಪ್ರತಿಯೊಂದು ಜೋಡಿ ಏನಿರುತ್ತೆ ಅದರ ಎಫೆಕ್ಟ್ ಏನಾಗ್ತಾ ಇರುತ್ತೆ, ಏನು ಎತ್ತಾ ಏನು ಎಲ್ಲನೂ ಕೂಡ ಒಳ್ಳೇದು ಕೆಟ್ಟದ್ದು ಎರಡನ್ನೂ ಕೂಡ ಮೆನ್ಷನ್ ಮಾಡಿದ್ದೀನಿ. ಉದ್ದಕ್ಕೆ ನೋಡಿ ಅನಗತ್ಯ ಅಡೆತಡೆಗಳು ಬರ್ತಾನೆ ಇರುತ್ತೆ ಅಂತ. ಸೊ ಇದು ಆಫೀಸ್ ನಂಬರ್. ಇದು ಏನು ನಿಮಗೆ ಕಾಲ್ಸ್ ಬಿಡ್ತಾವಲ್ಲ ನಮ್ಮ ಕಡೆಯಿಂದ ಡಿಲೇಸ್ಗಳಾಗೋದು ಏನಾಗ್ತದೆ ಅದು ಅವ್ರ ಪ್ರಾಬ್ಲಮ್. ಈ ನಂಬರ್ ಏನು ಯೂಸ್ ಮಾಡ್ತಿರೋ ಅವ್ರಿಗೆ. ಮತ್ತು ಇದು ಏನಕ್ಕೆ ಕೊಟ್ರಿ ಅಂತಂದರೆ, ನಂಬರ್ ಬಂತು, ನಂಬರ್ ಸಿಕ್ತು, ನಂಬರ್ ತೊಗೊಂಡ್ರು, ನಮ್ಗೆ ಅಪ್ಡೇಟ್ ಮಾಡಿದ್ರು, ನಾವು ಚೆಕ್ ಮಾಡಲಿಲ್ಲ. ಅದೇ ನಂಬರ್ ನನಗೆ ಇಷ್ಟ ಆಗಿದೆ, 33 ಬೇಕಿತ್ತು ಅಂತ ಹೇಳಿದ್ರು, ಯಾರೋ ಹೇಳಿದರು ಅಂತ. ಸೊ 33 ಯೂಸ್ ಮಾಡಿದ್ರು, ಆಯಿತು. ಏನೇನೇನೇನೋ ಆಯಿತು. ನಾನು 97438 ಸೀರೀಸ್, 973 ಆ ಸೀರೀಸ್ ಆದರೂ ಟ್ರೈ ಮಾಡ್ಬೋದಾಯ್ತು, ಇಲ್ಲ 95 ಇವ್ರಿಗೆ ಸೆಟ್ ಆಗೋದು 7 ಕಾಂಬಿನೇಷನ್ 1 ಕಾಂಬಿನೇಷನ್ಗೆ. ಬಟ್ ನಾವು ಅದು ಗೊತ್ತಿರಲಿಲ್ಲ. ಬಟ್ ಈ ಸಾಫ್ಟ್ವೇರಲ್ಲಿ ಅದು ನಿಮ್ಗೆ ತೋರಿಸಿದೆ, ಎಲ್ಲ ಪೇರ್ಗಳಲ್ಲೂ ಸ್ವಲ್ಪ ಡಿಲೇಗಳನ್ನ ತೋರಿಸ್ತಾ ಇದೆ. ನೀವು ನಿಮ್ಮ ನಂಬರ್ ಹಾಕಿ ಚೆಕ್ ಮಾಡಿ, ಸರಿ ತಪ್ಪು ಇದು ಮಾಡಿ, ನಿಮ್ಗೇನು ಸರಿ ಅಂತ ಅನ್ನಿಸ್ತು ತಪ್ಪು ಅನ್ನಿಸ್ತು ಅದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ಕೊಡಬೇಕಿತ್ತು ನಾವು ಕೊಟ್ಟಿದ್ದೀನಿ. ಆ್ಯಂಡ್ ಇದೇ ಕನ್ಸಲ್ಟೇಷನ್ನೇ ಎಷ್ಟೊಂದು ಜನ ರಿಪೋರ್ಟ್ ಕೊಡ್ತಾರೆ. ಆ್ಯಂಡ್ ಇದನ್ನೇ ಎಕ್ಸ್ಪ್ಲೇನ್ ಮಾಡ್ತು ಅಂದರೆ ಅದು ಪರ್ಸನಲ್ ಕನ್ಸಲ್ಟೇಷನ್ ಆಗ್ಬಿಡುತ್ತೆ. ಬಟ್ ನಾವೇನು ಮಾಡ್ತೀನಿ ಅಂದರೆ, ನಾನು ನೆಕ್ಸ್ಟ್ ಸಾಫ್ಟ್ವೇರ್ ತೋರಿಸ್ತೀನಿ, ಅದರಲ್ಲಿ ಚೆಕ್ ಮಾಡ್ತೀನಿ ಯಾವಾಗಲೂ ಕೂಡ ಗ್ರಿಡ್ ಬರೆದು. ಈ ರೀತಿ ಈ ಪೇರ್ ಮೇಲೆ ನೋಡೋಕೆ ಹೋಗಲ್ಲ. ಇದರಲ್ಲೂ ಕೂಡ ಇನ್ಫಾರ್ಮೇಷನ್ಸ್ಗಳು ಇದ್ರ ಬಗ್ಗೆ ಬೇಕು, ಮಾಹಿತಿ ಬೇಕು, 97 ಬಗ್ಗೆ ಅಥವಾ ಏನಾದ್ರ ಬಗ್ಗೆ ಬೇಕು ಅಂದರೆ ಆ ನಂಬರ್ಗಳ ಒಳ್ಳೇದು ಮತ್ತು ಕೆಟ್ಟದೆಲ್ಲನೂ ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿದ್ದೀವಿ. ಸ್ವಲ್ಪ ಬಿಟ್ಟು ಕನ್ನಡ ಚೇಂಜ್ ಆಗುತ್ತಿದ್ದು, ಕನ್ನಡ ಚೇಂಜ್ ಆಗಿಲ್ಲ ಅಂದರೆ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ನೋಡಿ ಕನ್ನಡ ಚೇಂಜ್ ಆಯ್ತಲ್ಲ. ಇಲ್ಲಿ ನಿಮಗೆ ಒಳ್ಳೇದೇನು, ಕೆಲಸಗಳಿಗೆ ಯಾವ್ಯಾವುದು ಒಳ್ಳೇದು, ಯಾವ ಕೆಲಸಕ್ಕೆ ಏನು ಮಾಡಿದ್ರೆ ಒಳ್ಳೇದು, ಏನಾಗ್ತದೆ, ಇದರಲ್ಲಿ ನಿಮ್ಮ ಪಾಸಿಟಿವ್ ಏನು ನೆಗೆಟಿವ್ ಏನು ಎಲ್ಲ ಡೀಟೇಲ್ ಆಗಿ ನಾವೇನು ನೋಟ್ಸ್ ಅಂತ ಮಾಡ್ತಿದ್ವಿ ಅದನ್ನೇ. ಇದನ್ನು ನಾನು ಯೂಶ್ವಲಿ ಕ್ಲಾಸಸ್ಸಲ್ಲೂ ಕೂಡ ಇದನ್ನೇ ಓಪನ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಕ್ಕೆ ಕೆಲವರು ಬೇರೆ ಬೇರೆ ಲ್ಯಾಂಗ್ವೇಜ್ ಕೇಳ್ತಾರೆ, ಸ್ಕ್ರೀನ್ಶಾಟ್ ತೊಗೋಬೇಕು ಅಂತ ಹೇಳ್ತಾರೆ. ನಾವೇನು ಮಾಡ್ತೀವಿ, ಇದನ್ನು ಡೈರೆಕ್ಟಾಗಿ ಹಿಂಗೆ ತೊಗೊಬಿಟ್ಟು ಇದು ಮಾಡ್ತೀನಿ. ಮತ್ತು ಸಣ್ಣ ಪುಟ್ಟ ಥರ ಮಿಸ್ಟೇಕ್ಸ್ಗಳೇನಾದ್ರು ಇತ್ತು ಅಂತಂದರೆ ಆ ಲಿಂಕ್ನ ನಾನು ಕಳಿಸಿ ಅದು ಕರೆಕ್ಷನ್ ಮಾಡಿಸ್ತೀನಿ. ಸೊ ನಿಮಗೆ ರೆಮಿಡೀಸ್ಗಳು ಕೂಡ ಕೊಟ್ಟಿದ್ದೀನಿ. ಸಪೋಸ್ ಯಾವುದೋ ಪೇರಿಂದ ನಿಮಗೆ ಸಮಸ್ಯೆ ಆಗ್ತಿತ್ತು, ಬಟ್ ಆ ನಂಬರ್ ನಿಮ್ಗೆ ಇಷ್ಟ ಇತ್ತು, ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀರಾ, ಪದೇ ಪದೇ ನಂಬರ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತಂದರೆ ಅದಕ್ಕೆ ಕೆಲವು ಸ್ವಿಚ್ ವರ್ಡ್ಗಳು ಮತ್ತು ನಿಮಗೆ ಇದೆಲ್ಲ ಕೊಟ್ಟಿದ್ದೀನಿ. ಸ್ವಿಚ್ ವರ್ಡ್ ಏನಕ್ಕೆ ಅಂದರೆ, ಯಾವ ಮೂಮೆಂಟಲ್ಲಿ ಎಲ್ಲರೂ ಕೂತ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಇದಕ್ಕೆ ಅದರದ್ದು ಪದ್ಧತಿ ಅಂತ ಇರೋದಿಲ್ಲ. ಒಂದು ಪರ್ಟಿಕ್ಯುಲರ್ ಆಗಿ ಚಾಂಟ್ ಮಾಡಬೇಕು, ಹೇಳ್ಬೇಕು, ಅದಷ್ಟೇ, ಅದನ್ನು ನಾವು ಓದಬೇಕು. ಹಂಗಾಗಿ ನಿಮಗೆ ಅದು ಹಿಂಸೆ ಆಗಲ್ಲ ಅನ್ನೋ ಒಂದು ನಂಬಿಕೆಯಲ್ಲಿ ಅಷ್ಟೇ. ಬೇರೆದೆಲ್ಲಾದರೆ ಅದರದ್ದು ಟೈಮಿಂಗ್ಸ್ ಇರುತ್ತೆ. ಇಷ್ಟ ಬಂದಂಗೆ ಯಾವುದೋ ಪೂಜೆ ಸ್ಟಾರ್ಟ್ ಮಾಡೋದು, ಇಷ್ಟ ಬಂದಂಗೆ ಯಾವುದೋ ದೇವ್ರಿಗೆ ಇದು ಮಾಡೋದು, ಅವೆಲ್ಲ ಸ್ವಲ್ಪ ಸರಿ ಬರಲ್ಲ. ಇವೆಲ್ಲ ಅದಕ್ಕೆ ಆ ಥರ ಇರೋದಿಲ್ಲ ರೂಲ್ಸು. ಮತ್ತು ಫ್ರೀ ಟೈಮಲ್ಲಿ ಎಲ್ಲರೂ ಅದನ್ನೇ ಹೇಳ್ತಾ ಇತ್ತು ಅಂತಂದರೆ ಅದು ಆಟೋಮೆಟಿಕ್ಕಾಗಿ ವೈಬ್ರೇಷನ್ ರೈಸ್ ಆಗುತ್ತೆ, ಇದು ವರ್ಕ್ ಆಗ್ತದೆ ಇದು. ಸೊ ಸ್ವಿಚ್ ವರ್ಡ್ ತುಂಬ ಜನ ಫೇಮಸ್ ಮಾಡಿದ್ರು, ನಾನು ಮಾತಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ನಾನು ಮಾತಾಡಿಲ್ಲ ಅದು. ಬಟ್ ಇದನ್ನು ನಾನು ಕೊಟ್ಟಿದ್ದೀನಿ ಇಲ್ಲಿ, ಸರಿನಾ. ಡಿಲೇಸ್ಗಳಾಗ್ತಿತ್ತು, ಏನಾರು ಆಗ್ತಿತ್ತು, ಇದರ ಈ ಒಂದು ಜೋಡಿಯ ಸಮಸ್ಯೆಗಳು ಕಾಣಿಸ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನ ಎರಡೂ ಕಡೆ ಕೊಟ್ಟಿದ್ದೀನಿ. ಒಂದು ಕ್ರಿಸ್ಟಲ್ಸ್ ಯೂಸ್ ಮಾಡಿ, ಇನ್ನೊಂದು ಇದನ್ನು ಯೂಸ್ ಮಾಡಿ. ದೇವರು ಇನ್ನೊಂದು ಯಾವ ಪೂಜೆ ಮಾಡಬೇಕು ಏನಂತ ಕೊಡಬೇಕು, ಬಟ್ ಅದು ಹೇಳಬೇಕು ಯಾವ ರೀತಿ ನಾವು ಮಾಡಬೇಕು ನೀವು ಅಂತ. ಅದನ್ನು ಹೇಳೋಕ್ಕಾಗಿರಲಿಲ್ಲ, ಹಂಗಾಗಿ ನಾನು ಅಪ್ಡೇಟ್ ಮಾಡಿಲ್ಲ. ಫ್ಯೂಚರಲ್ಲಿ ಏನಾದ್ರು ರಿವೈಸ್ ಮಾಡಿದ್ರೆ ಅಂದರೆ ಇದನ್ನು ಪುನಃ ಚೇಂಜ್ ಮಾಡ್ತಾ ಇರ್ತೀವಿ. ಈಗ ಫುಲ್ ಬದಲಾಗಿದೆ, ಯಾರು ಫಸ್ಟ್ ನೋಡಿದ್ರೆ ಅವ್ರಿಗೂ ಗೊತ್ತಾಗ್ತಾ ಇರುತ್ತಲ್ವ, ಆ ಟೈಮಲ್ಲಿ ಇದನ್ನು ನಾನು ಅಪ್ಡೇಟ್ ಮಾಡ್ತೀನಿ, ಸರಿನಾ. ಈ ರೀತಿ ಎಲ್ಲ ಜೋಡಿಗಳದ್ದು ಕೂಡ ಕೆಳಗೆ ಬರ್ತದೆ, ಎಲ್ಲ ಇನ್ಫಾರ್ಮೇಷನ್ಸ್ ಯಾವಾಗಲೂ ಕೆಳಗಿರುತ್ತೆ. ಆ್ಯಂಡ್ ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ, ನಮಗಿದ್ದಿದ್ದು ಕಲಿಸ್ಬೇಕು ಅಂತ, ಕನ್ಸಲ್ಟೇಷನ್ ಕಡೆಗಲ್ಲ, ಎಲ್ಲರಿಗೂ ಇದು ಗೊತ್ತಿರಬೇಕಿತ್ತು ಅಂತ. ನನ್ನ ಕಡೆಯಿಂದ ಏನೇನು ಇನ್ಫಾರ್ಮೇಷನ್ ಹೋಗಬೇಕಿತ್ತು ಅದು ಅರ್ಧ ಬರ್ಧ ಹೋಯಿತು ಅಂತ ನನಗೆ ಅನಿಸಿತ್ತು. ಅದ್ರ ಇನ್ಫಾರ್ಮೇಷನ್ಸ್ ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ, ನೀವು ನಿಧಾನಕ್ಕೆ ಇದನ್ನು ನೋಡ್ಕೊಳ್ಳಿ.
ರಿಮೈನಿಂಗ್ ಏನಿರುತ್ತೆ ರಿಮೈನಿಂಗ್ ತೋರಿಸ್ತೀನಿ. ಮೂರನೇದು ಬಂದು ವೇದಿಕ್ ಸಾಫ್ಟ್ವೇರು, ನಾಲ್ಕನೇದು ಲೋಶೋ, ಮತ್ತು ನಿಮ್ಮ ಲಕ್ಕಿ ನಂಬರ್. ಎಲ್ಲರೂ ಕೇಳ್ತಿರಲ್ಲ ಲಕ್ಕಿ ನಂಬರ್ ಬೇಕು ನನಗೆ ಅಂತ ಅಂದ್ಬಿಟ್ಟದು. ಲಕ್ಕಿ ನಂಬರ್ದು ಈಸಿಯಾಗಿ ತೋರಿಸ್ಬಿಡ್ತೀನಿ. ಲಕ್ಕಿ ನಂಬರ್ ಸ್ವಲ್ಪ ಈಸಿ ಇದೆ ಆಯಿತಾ. ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ತೀರಾ. ಡೇಟ್ ಆಫ್ ಬರ್ತ್ ಆಗ್ತಿದೆ ಹಂಗೆ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಿಮ್ಮ ಒಂದು ಇದು ಡಿಸೈನ್ ಅಷ್ಟೇ, ಈ ಲೋಗೋದೇನಿದೆ ಅದರದ್ದು ಡಿಸೈನ್ದು ಈ ಥರ ಕರೆಕ್ಷನ್ಸ್ ಏನಾದ್ರು ಕಾಣಿಸ್ತಿತ್ತು ಅಂದರೆ ನಾನು ಕಳಿಸಿ, ಅದು ಅಪ್ಡೇಟ್ ಮಾಡಿಸ್ತೀನಿ. ಸೊ ಈ ವ್ಯಕ್ತಿಗೆ ದುರದೃಷ್ಟ ಸಂಖ್ಯೆ ಯಾವುದು, ನ್ಯೂಟ್ರಲ್ ಸಂಖ್ಯೆಗಳು ಯಾವುದು, ಅದೃಷ್ಟ ಸಂಖ್ಯೆಗಳು ಯಾವುದು, ಏನು ಎತ್ತ. ಅದಾದ ನಂತರ 5 ಮತ್ತು 6ರ ಗುಣಗಳೇನಿರುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನಾಗುತ್ತೆ, ಏನು ಎತ್ತ, ಯಾವ ರೀತಿ ಯೋಚನೆ ಮಾಡ್ತೀರಾ, ನಿಮ್ಮ ಒಂದು ಜೀವನ ಹೆಂಗಿರುತ್ತೆ, ಒಳ್ಳೇದೇನು, ಯಾವ ರೀತಿ ಇದು ಮಾಡಬೇಕು. ಸೊ 5-6 ಕಾಂಬಿನೇಷನ್ ಏನಾದ್ರು ಇತ್ತು ಅಂತಂದರೆ ಕಂಪ್ಯಾಟಿಬಿಲಿಟಿ ವಿಷಯದಲ್ಲಿ ಕಷ್ಟಪಡ್ತೀರಾ. ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋದು ಒಳ್ಳೆಯದು, ಮತ್ತು ನೀವು ಡೈವರ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ ಸಣ್ಣ ಪುಟ್ಟದು. ಮತ್ತು ಇಲ್ಲಿ ಪರಿಹಾರಗಳು ಕೊಟ್ಟಿದ್ದೀನಿ, ಬೇಸಿಕ್ ಪರಿಹಾರಗಳು. ಅದಾದ ನಂತರ ಸೇಮ್ ಇದೇ ಒಂದು ಸಾಫ್ಟ್ವೇರ್ ಏನಿತ್ತು ಅದು ಯಾರು ಈ ಪೇಜ್ ನೋಡ್ತಿರೋರಿಗೆ ಅಲ್ಲಿಗೆ ಹೋಗೋದಕ್ಕೆ ಅದು ಕ್ಲಿಕ್ ಮಾಡಿದ್ರೆ ಅದೇ ಪೇಜ್ಗೆ ಹೋಗ್ತೀರಾ. ಫಸ್ಟ್ ಪೇಜಲ್ಲಿ ಅಲ್ಲಿ ನೀವು ಚೆಕ್ ಮಾಡ್ಕೋತೀರ. ಇದು ನಿಮ್ಮ ಲಕ್ಕಿ ನಂಬರ್ ಇದು. ಅದಾದ ನಂತರ ಫೇಮಸ್ ಇರೋವಂಥದ್ದು ಲೋಶೋ ಗ್ರಿಡ್. ಎಲ್ಲರಿಗೂ ಲೋಶೋ ಗ್ರಿಡ್ ಬಗ್ಗೆ ಬೇಕು. ಸೊ ಲೋಶೋ ಗ್ರಿಡಲ್ಲೂ ಅಷ್ಟೇ ಒಂದು ಡೇಟ್ ಆಫ್ ಬರ್ತ್ ಆಗ್ತಿದ್ದಂಗೆ ಒಟ್ಟಿಗೆ ಕೊಟ್ಬಿಡುತ್ತೆ. ವ್ಯಕ್ತಿಯ ವಿಶ್ಲೇಷಣೆ ಏನಿದೆ ಅದು ಕೊಟ್ಬಿಡುತ್ತೆ. ನಮ್ಮ ಜೀವನದ ಒಂದು ಪ್ರಮುಖ ಸಮಸ್ಯೆಗಳೇನಿರಬಹುದು, ಒಳ್ಳೆಯದು ಮತ್ತು ಕೆಟ್ಟದ್ದು ಏನಿರುತ್ತೆ ಅದನ್ನು ಕೊಡುತ್ತೆ. ಯಾವ ರೀತಿ ಇರ್ತೀರೋ ಅಂತ ಕೂಡ ಕೊಡುತ್ತೆ. ಸೊ ಸಮಸ್ಯೆಗಳು ಕಾಣಿಸೋನಾರು ಆಯಿತು ಅಂತಂದರೆ ಎಲ್ಲನೂ ಕೂಡ ಚೆಕ್ ಮಾಡ್ಕೋಬಹುದು. ನಿಮಗೆ ಎಲ್ಲೆಲ್ಲಿ ಯಾವ ರೀತಿ ಇರ್ತೀರಾ, ಏನು ನಿಮ್ಮ ಒಂದು ಯೋಚನೆ ಹೆಂಗಿರುತ್ತೆ ಅದು ಪ್ರತಿ ಡೇಟ್ ಆಫ್ ಬರ್ತ್ಗೂ ಚೇಂಜ್ ಆಗುತ್ತೆ. ನೋಡಿ ಇದು ಇದೇ ಡೇಟ್ ಆಫ್ ಬರ್ತ್ಗೆ ಅಂತಲ್ಲ, ಉದಾಹರಣೆಗೆ 5ನೇ ತಾರೀಕು ಹುಟ್ಟಿದ್ರು ಅಂತಂದರೆ ನೋಡಿ ಆಟೋಮೆಟಿಕಾಗಿ ಚೇಂಜ್ ಆಯ್ತು. ಇದೇ ಸಾಫ್ಟ್ವೇರ್ನ ಬೇರೆ ಬೇರೆ ಥರ ಇದಾಗ್ತದೆ. ಸೊ ಇದು ನೋಡಿ ಚೇಂಜ್ ಆಯಿತು. ಪುನಃ ನಾನು ಏನಾದ್ರು ಇಯರ್ ಚೇಂಜ್ ಮಾಡ್ತು ಅಂತಂದರೆ 2000 ಅದಕ್ಕೆ ತಕ್ಕಂಗೆ ಇಲ್ಲೂ ಕೂಡ ಚೇಂಜ್ ಆಗುತ್ತೆ. ಸೊ ಎಲ್ಲದಕ್ಕೂ ಕೂಡ ಸೇಮ್ ಅಲ್ಲ, ಇದು ಎಲ್ಲದಕ್ಕೂ ಕೂಡ ಸೇಮ್ ಅಲ್ಲ. ಆ್ಯಂಡ್ ನಿಮ್ಮ ಮೂಲಾಂಕ ಭಾಗ್ಯಾಂಕ ಏನಿರುತ್ತೆ ಅದು ಇಲ್ಲೇ ಕೊಡೋದ್ರಿಂದ ನಾನು ಇದು ಮಾಡಿಲ್ಲ, ಅದು ಇನ್ನೊಂದು ಸಾಫ್ಟ್ವೇರಲ್ಲಿ ಕೊಡೋದ್ರಿಂದ ಇಲ್ಲೇನೂ ಚೇಂಜಸ್ಗಳನ್ನ ಮಾಡಿಲ್ಲ. ಮೊಬೈಲ್ ನಂಬರ್ ಮತ್ತು ಇದಕ್ಕೆ ಏನಿದೆ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದೀನಿ. ನಾವು ಯೂಶ್ವಲಿ ಇದು ಚೆಕ್ ಮಾಡಬಾರ್ದು, ಯಾರೂ ಚೆಕ್ ಮಾಡಲ್ಲ, ಬಟ್ ನಿಮ್ಗೆ ಎಕ್ಸ್ಟೆಂಡ್ ಮಾಡಿದ್ದೀನಿ. ಯಾರೋ ಕೆಲವರು ಕೇಳ್ತಾ ಇದ್ರಿ ಏನಾಗ್ತದೆ, ಏನು ಎತ್ತ, ಅದು ಇದು ಬಿಹೇವಿಯರ್ ಹೆಂಗಿರುತ್ತೆ ಇದನ್ನು ಬರೀತಾರೆ ಸರ್ ಅಂದ್ಬಿಟ್ಟು ಕೇಳಿದ್ರಿ ಯಾರೋ ಒಬ್ಬರು. ಅದಕ್ಕೋಸ್ಕರ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದೀನಿ. ಸೊ ಎನಿ ನಂಬರ್ ನೀವು ಚೆಕ್ ಮಾಡಿದ್ರು ಕೂಡ ಅದಕ್ಕೆ ಅದರ ಒಂದು ಬಿಹೇವಿಯರ್ ತೋರಿಸುತ್ತೆ. ಇದು ಮ್ಯಾಚಿಂಗ್ ನೀವೇ ಹೇಳಬೇಕು. ಬಟ್ ಯೂಶ್ವಲಿ ಇದನ್ನು ಯಾರು ನನಗೆ ಗೊತ್ತಿಲ್ಲ, ನನಗೋದು ಈ ರೀತಿ ಕಲ್ತಿಲ್ಲ. ಬಟ್ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇರೋದ್ರಿಂದ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದೀನಿ. ನೇಮ್ ಏನಿರುತ್ತೆ ನೇಮು ಕೂಡ ಅದೇ ಥರ. ನಿಮ್ಮ ನೇಮಿಂದ ಪ್ರಾಬ್ಲಮ್ಸ್ ಅಥವಾ ನಿಮ್ಮ ನೇಮಿಂದ ಏನೇನು ಪ್ಲೇನ್ಸ್ಗಳಾಗ್ತಿವೆ, ಏನು ಎತ್ತ, ಒಳ್ಳೆಯದು ಎಲ್ಲನೂ ಕೂಡ ಕೊಟ್ಟಿದೆ. ಸೊ ಏನಾಗ್ತದೆ, ಏನು ಎತ್ತ, ಮೇಂಟೈನ್ ಮಾಡೋಂಥದ್ದು ಏನು, ಆರ್ಥಿಕತೆಯಲ್ಲಿ ಏನಾಗ್ತದೆ. ಸೊ ಟೋಟಲ್ 23 ಯೂಸ್ ಮಾಡ್ತಿದ್ದಂಗೆ ಅಥವಾ ಟೋಟಲ್ 32, ಟೋಟಲ್ 5 ಯೂಸ್ ಮಾಡ್ತಿದ್ದಂಗೆ ಎಲ್ಲ ಸರಿಯಾಗ್ಬಿಡುತ್ತೆ, ಎಲ್ಲರಿಗೂ ಒಳ್ಳೇದಾಗ್ಬಿಡುತ್ತೆ. ಅದು ಇದೇನಿತ್ತು ಅದರ ಒಂದು ಇನ್ಫಾರ್ಮೇಷನ್ ಇದು. ಸೊ ಯಾರು ನೇಮ್ ಕರೆಕ್ಷನ್ ಮಾಡ್ಕೋತಾ ಇದ್ದೀರಾ ಅವ್ರಿಗೆ ಫಸ್ಟ್ ಇದನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ನೇಮ್ ಟೂಲ್ ಕೊಟ್ಟಿದ್ದೀನಿ, ಹೆಸರಿಂದ ಆ ಹೆಸರು ಟೈಪ್ ಮಾಡಿದ್ರೆ ಅದರಿಂದ ನಿಮ್ಗೆ ಏನು ಬರುತ್ತೆ ಅಂತ. ಅದಾದ ನಂತರ ಏನು ಮಾಡ್ತೀರಾ, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ತೀರಾ. ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ಮ್ಯಾಚಿಂಗ್ ಚೆಕ್ ಮಾಡ್ತೀರಾ. ಎರಡೂ ಸಾಫ್ಟ್ವೇರಲ್ಲೂ ಕೂಡ ಡೇಟ್ಗಳನ್ನು ಚೆಕ್ ಮಾಡಿ. ಸೊ ಇಲ್ಲೂ ಕೂಡ ಅಷ್ಟೇ ಡೇಟ್ ಆಫ್ ಬರ್ತನ್ನ ನೀವು ಒಂದ್ಸಲ ಈ ರೀತಿ ಚೆಕ್ ಮಾಡಿದಾಗ ಅಲ್ಲಿರುವಂತಹ ಕಾಂಬಿನೇಷನ್ಸ್ಗಳು ಏನು ಎತ್ತ ಎಲ್ಲನೂ ಕೂಡ ನಿಮ್ಗೆ ಆಗುವಂಥ ಸಮಸ್ಯೆಗಳೇನಿರುತ್ತೆ ಎಲ್ಲನೂ ಕೂಡ ಕಾಣಿಸುತ್ತೆ. ಎರಡೂ ಕೂಡ ನೋಡ್ಕೊಂಡು ಎರಡೂ ಒಂದೇ ಥರ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಇದರಲ್ಲೇ ನಾವು ಜಾಸ್ತಿ ನಿಮ್ಮ ಒಂದು ನೆಗೆಟಿವ್ ಆಗಿ ಅಂದರೆ ಸಮಸ್ಯೆಗಳೇನಾಗ್ತದೆ ಅಂತ ಇಲ್ಲೇ ನಾವು ನೋಡೋದು ಜಾಸ್ತಿ. ಬಟ್ ಇದರಲ್ಲಿ ಏನು ಮಾಡಿದ್ದೀನಿ ಅಂದರೆ ಎಲ್ಲ ಸ್ಟೆಪ್ಪಲ್ಲೂ ಸೇಮ್ ಅದನ್ನೇ ಕ್ಯಾರಿ ಮಾಡಿಸಿದ್ದೀನಿ. ಸೊ ದಟ್ ನಿಮ್ಗೆ ಅದು ಸ್ವಲ್ಪ ಕ್ಲೀನಾಗಿರಲಿ ಅಂತ ಅಂದ್ಬಿಟ್ಟು. ಪಿ ಸಿಲಿ ಸ್ವಲ್ಪ ಮಧ್ಯ ಥರ ಕ್ಲೋಸ್ ಆಗ್ತಾ ಇರ್ತದೆ ಅಷ್ಟೇ. ಇಲ್ಲಿ ನೋಡಿ ಈ ಥರ ಬ್ಲರ್ ಆಗ್ತದೆ. ಇದು ಕೂಡ ನಿಮ್ಮ ಹೆಸರು ಆ್ಯಂಡ್ ಮೊಬೈಲ್ ನಂಬರ್ ಎರಡೂ ಕೂಡ ಚೆಕ್ ಮಾಡಬಹುದು. ಸೊ ಇಷ್ಟನ್ನು ಕೊಟ್ಟಿದ್ದೀವಿ, ಯೂಸ್ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಪ್ರಾಬ್ಲಮ್ ಏನಂತಂದರೆ ನಾವು ಒಬ್ಬೊಬ್ಬರು ಒಂದೊಂದು ಥರ ಹೇಳಿದ್ರು, ಅವ್ರು ಆ ರೀತಿ ಹೇಳಿದ್ರು, ಇವ್ರು ಈ ಥರ ಹೇಳಿದ್ರು, ಸರಿನಾ ತಪ್ಪ, ಹಂಗೆ ಹಿಂಗೆ. ಅದು ನೀವು ನಿಮ್ಮ ಫೀಡ್ಬ್ಯಾಕ್ ನೋಡಿಕೊಂಡು ನಿಮ್ಗೆ ಅವಶ್ಯಕತೆ ಇತ್ತು ಅಂದರೆ ಫಸ್ಟ್ ಟೈಮ್ ಇರ್ತಿತ್ತು, ಈಗ ನಂಗೆ ಟೈಮ್ ಇಲ್ಲ. ಸೊ ಹಂಗಾಗಿ ಅದು ಅಪಾಯಿಂಟ್ಮೆಂಟ್ಸ್ ಏನಿರುತ್ತೆ ಅದ್ರ ಮುಖಾಂತರ ಅಥವಾ ಕನ್ಸಲ್ಟೇಷನ್ ಏನಿರುತ್ತೆ ಆ ಥರ ಕೇಳ್ಕೊಳ್ಳಿ. ಬಟ್ ಯೂಶ್ವಲಿ 99% ಪ್ರಾಬ್ಲಮ್ಸ್ ಏನಂತಂದರೆ ಎಲ್ಲ ನಂಬರ್ಸಲ್ಲೂ ಕೂಡ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಅಂತ ಬರ್ತವೆ. ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಏನು ಪ್ರಾಬ್ಲಮ್ಸ್ ಇರ್ತವೆ ಅದು ಮೊಬೈಲ್ ನಂಬರಿಂದ ಬರ್ತಿತ್ತು ಅಂತಂದರೆ ಅದರಿಂದ ಇನ್ನೂ ಜಾಸ್ತಿ ಆಗುತ್ತೆ ಅಂತಲ್ಲ, ಎಲ್ಲೋ ಒಂದು ಕಡೆ ಸ್ವಲ್ಪ ಎಕ್ಸಾಜರೇಟ್ ಆದರೆ ಜಾಸ್ತಿ ಆಗ್ಬಿಡುತ್ತೆ. ಆ ಒಂದು ಸ್ಟೆಪ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದು ನಿಮ್ಮ ಮೊದಲನೇ ಕೆಲಸ. ಎರಡನೇ ಕೆಲಸ ಬಂದು
ಯಾವುದೇ ಆದ ಈ ರೀತಿ ಒಂದು ಸಾಫ್ಟ್ವೇರ್ಗಳು ಯೂಸ್ ಮಾಡಬೇಕಾದ್ರೆ ಇದರಲ್ಲಿ ಡಿಸ್ಕಷನ್ ಮಾಡೋದು ಜಾಸ್ತಿ ಇರುತ್ತೆ. ಈಗ ನಾನು ಬರೀ ಒಳ್ಳೇದನ್ನೇ ಕೊಡ್ಬೋದು ಇದರಲ್ಲಿ, ಒಳ್ಳೇದು ಮಾತ್ರ ಹೇಳ್ತೀನಿ, ಕೆಟ್ಟದನ್ನು ಹೇಳಲ್ಲ. ನನಗೆ ಬೇಕಿರೋದೇನೆಂದರೆ ನಿಮ್ಮ ಲೈಫಲ್ಲಿ ಈಗ ನಿಮ್ಮದು ಡೇಟ್ ಆಫ್ ಬರ್ತ್ ಚೆಕ್ ಮಾಡ್ತೀರಾ, ನಿಮ್ಮ ಮೊಬೈಲ್ ನಂಬರ್ ಚೆಕ್ ಮಾಡ್ತೀರಾ. ಆ ರೀತಿ ನೀವು ಚೆಕ್ ಮಾಡಿದಾಗ ನಿಮಗೆ ಪ್ರಾಬ್ಲಮ್ ಆಗ್ತಿದೆಯಾ ಆಗ್ತಾ ಇಲ್ವಾ, ಅಥವಾ ನಿಮ್ಮ ಲೈಫ್ನ ಸರಿ ಮಾಡ್ಕೊಳ್ಳೋಕೆ ಏನು ಬೇಕು ಅದನ್ನು ನಾನು ಕೊಡಬೇಕಿದ್ದನ್ನು ಕೊಟ್ಟಿದ್ದೀನಿ. ಎಲ್ಲ ಕೂಡ ಇಲ್ಲೂ ಕೂಡ ನೋಡಿ ಈ ರೀತಿ ವೀಡಿಯೋಸ್ ಇಲ್ಲಿರುತ್ತೆ, ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಇಲ್ಲಿರುತ್ತೆ. ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಅದಕ್ಕೆ ಸಂಬಂಧಪಟ್ಟಂಥದ್ದು ಮಾತ್ರ. ಫಸ್ಟ್ ಏನು ಮಾಡಿದ್ವಿ, ಗುಂಪಲ್ಲಿ ಒಂದು ಲಿಸ್ಟ್ ಕೊಟ್ಬಿಡ್ತಾ ಇದ್ವಿ, ಯಾಕೋ ಅದು ಸರಿ ಬರಲಿಲ್ಲ. ಸೊ ಅದಕ್ಕೆ ಏನು ಮಾಡ್ತಿದ್ದೀನಿ, ಈಗ ಸಪ್ರೇಟ್ ಕೊಟ್ಟಿದ್ದೀನಿ. ಅಂದರೆ ಈ ರೀತಿ ನಿಮಗೆ ಬರೀ ಒಂದೇ ನಂಬರ್ ಇತ್ತು, ಈ ಲೈನಲ್ಲಿ ಒಂದೇ ನಂಬರ್ ಇತ್ತಂದರೆ ಏನಾಗ್ತದೆ, ಒಂದೇ ನಂಬರ್ ಇರೋವಂಥವ್ರಿಗೆ ಏನಾಗುತ್ತೆ ಆ ರೀತಿ. ಮತ್ತು ನೋಡಿ ಈ ಥರ ನಿಮ್ಮ ಒಂದು ಕಾನ್ಫಿಡೆನ್ಸ್ ಈ ಒಂದು 195 ಏನಾರು ಆಗ್ತಿತ್ತು ಅಂತಂದರೆ ಆ ರೀತಿ ಇರುವಂತಹ ವ್ಯಕ್ತಿಗಳು ಹೆಂಗಿರ್ತಾರೆ ನೋಡಿ. ಈ ಥರ 195 ಆಗ್ತಿದೆ, ನಿಮ್ಗೆ ಅದು ನೋಡೋಕೆ ಬರಲ್ಲ, ಇದು ನೋಡಬಾರ್ದು ಅಂತ. ಬಟ್ ಇಲ್ಲೇನು ಮಾಡುತ್ತೆ, ಅದನ್ನು ಫಿಲ್ಟರ್ ಮಾಡಿ ಸಾಫ್ಟ್ವೇರ್ ಏನೇನು ತೆಗ್ದಿದೆ ಇನ್ಫಾರ್ಮೇಷನ್ಸು ಅದು ಪೀಸಾಗಿ ಇಲ್ಲಿ ಕೊಟ್ಟಿದ್ದೀವಿ. ಸೊ ನೀವು ಕ್ಲಿಕ್ ಮಾಡಿ ಇನ್ಫಾರ್ಮೇಷನ್ಸ್ಗಳು ಓದಿ, ಸರಿ ಅನ್ನಿಸ್ತು ಸರಿ, ತಪ್ಪು ಅನ್ನಿಸ್ತು ತಪ್ಪು. ಕಾಂಪ್ಲಿಕೇಶನ್ಸ್ ಯಾಕೆ ಕೊಟ್ಟಿದ್ದೀವಿ ಅಂತಂದರೆ ಟೀಚಿಂಗ್ ನೋಟ್ಸ್ ಇದು ಸ್ಟೂಡೆಂಟ್ಸ್ಗಳು ಕ್ಯಾರಿ ಮಾಡಬಾರ್ದು ಅಂದ್ಬಿಟ್ಟು ಏನು ಮಾಡ್ತಿದ್ದೆ, ಫಸ್ಟ್ ಅವ್ರಿಗೆ ಬೇಸಿಕ್ ಕನ್ಸಲ್ಟೇಷನ್ ಸಾಫ್ಟ್ವೇರ್ದಲ್ಲಿ ಇದೇ ಕೊಟ್ಟಿರೋದು. ಅದಾದ ನಂತರ ಏನು ಮಾಡಿದ್ವಿ ಅಂದರೆ ನೋಡಿ ಎಲ್ಲ ಇನ್ಫಾರ್ಮೇಷನ್ಸ್ ಇಲ್ಲಿದೆ ಇಲ್ಲಿ. ಸೊ ಇದು ಕೂಡ ನೀವು ಕ್ಲಿಕ್ ಮಾಡಿದ್ರೆ ಇದ್ರದ್ದು ನಮ್ಮ ಮೆಂಟಲ್ ಪ್ಲೇನ್ ಆಗಲಿ ನೋಡಿ ಇದ್ರದ್ದೆಲ್ಲ ಬರುತ್ತೆ ಇಲ್ಲಿ, ಸರಿನಾ. ಇದರಲ್ಲಿ ಕಂಡೀಷನ್ಸ್ಗಳು ಬರ್ತಾವಲ್ಲ, ಒಂದೇ ಒಂದು ನಂಬರ್ ಇದ್ದರೆ ಏನಾಗ್ತದೆ, ಎರಡೇ ನಂಬರ್ ಇದ್ರೆ ಏನಾಗ್ತದೆ, ಅದೆಲ್ಲನೂ ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಏನು ಇಲ್ಲ ಅಂತಂದರೆ ಯಾವ ನಂಬರ್ಸ್ ಇಲ್ಲ ಅಂದರೆ ಏನು ಅಂತ ಅದನ್ನು ಇಲ್ಲೇ ಮೆನ್ಷನ್ ಮಾಡಿದ್ದೀನಿ. ಏನೂ ಇಲ್ಲ ಅಂತಂದರೆ ಬರೀ 4ನೇ ನಂಬರ್ ಮಾತ್ರ ಇದ್ದರೆ, 2 4 ಮಾತ್ರ ಇತ್ತು ಅಂತಂದರೆ ಈ ರೀತಿ ಏನು ಮಾಡಿದ್ದೀವಿ, ಫುಲ್ ಕಂಡೀಷನ್ಸ್ಗಳು ಕೊಟ್ಟಿದ್ದೀವಿ ಒಂದೇ ಕಡೆ ಇರಲಿ ಅಂತ. ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ, ಫಸ್ಟ್ ಸ್ವಲ್ಪ ಬೇರೆ ಥರ ಇರ್ತಾಯಿತ್ತು, ಸ್ವಲ್ಪ ಕ್ವಾಲಿಟಿ ಚೇಂಜ್ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಸಣ್ಣ ಪುಟ್ಟ ಬದಲಾವಣೆಗಳು ಏನಾದ್ರು ಕಾಣಿಸ್ತು ಅಂತಂದರೆ ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇದರಲ್ಲಿ ನಿಮ್ಮ ಒಂದು ಫೀಡ್ಬ್ಯಾಕ್ ಫಸ್ಟ್ ಕಲೆಕ್ಟ್ ಮಾಡ್ತಿದ್ದೆ, ಫೀಡ್ಬ್ಯಾಕ್ ಕೊಟ್ಟರೆ ಆಮೇಲೆ ಫುಲ್ ಅದು ಅಂದರೆ ಜಾಸ್ತಿ ಕೇಳ್ತಿದ್ದೀರಾ, ನನಗೀಗ ರೆಸ್ಪಾಂಡ್ ಮಾಡೋಷ್ಟು ಇದರಲ್ಲಿಲ್ಲ, ಆಗ ನಾನು ರೆಸ್ಪಾಂಡ್ ಕೂಡ ಮಾಡ್ತಿಲ್ಲ. ಪುನಃ ಅದು ಬೇರೆ ಥರ ಹೋಗಿ ನೆಗೆಟಿವ್ ಆಗೋದು ಬೇಡ, ಅಂದರೆ ದುರಾಂಕಾರ ಇದು ಇಗ್ನೋರೆನ್ಸ್ ಅದು ಇದು ಆ ಥರ ಎಲ್ಲ ಆಗೋದು ಬೇಡ. ಆಲ್ರೆಡಿ ಮಾತುಗಳು ಜಾಸ್ತಿ ಬಂದ್ಬಿಟ್ಟಿವೆ. ಸೊ ಬರ್ತೀರಾ, ಕನ್ನಡ ಯೂಸ್ ಮಾಡ್ತೀರಾ, ಕನ್ನಡ ಯೂಸರ್ಸಿಗೆ ಮಾತ್ರ ನಂಬರ್ ಬರುತ್ತೆ ಆಯಿತಾ. ಒಬ್ಬರೇ ಹ್ಯಾಂಡ್ಲ್ ಮಾಡ್ತಾ ಇರೋದು ಈಗ, ಅದರಿಂದ ಸ್ವಲ್ಪ ಯಾವುದು ಕೆಲಸಗಳು ಸರಿಯಾಗಿ ಆಗ್ತಿಲ್ಲ. ಕೆಲವರು ಪೆಂಡಿಂಗ್ ಇದ್ದಿದ್ದನ್ನೆಲ್ಲ ಇವರೇ ಹ್ಯಾಂಡ್ಲ್ ಮಾಡ್ತಿರೋದು. ನಂಬರ್ಸ್ ಎಲ್ಲ ಇವರೇ ಫಸ್ಟಿಂದ ನೋಡ್ತಾ ಇದ್ದಿದ್ದು. ಸೊ ಇವರೊಬ್ಬರು ನಂಬರ್ ಕೊಟ್ಟಿದ್ದೀನಿ. ಇಲ್ಲಿ ಬೇರೆ ಯಾವುದೇ ಲ್ಯಾಂಗ್ವೇಜ್ ಆದರೆ ಅವ್ರಿಗೆ ಬರಲ್ಲ, ಸೊ ಕನ್ನಡ ಮಾತ್ರ ಬರುತ್ತೆ, ಕನ್ನಡ ಮಾತ್ರ ಮಾತಾಡ್ತಾರೆ. ಸೊ ಕರ್ನಾಟಕದವ್ರಿಗೆ ನಂಬರ್ ಕೊಟ್ಟಿದ್ದೀನಿ. 5 ಸಾಫ್ಟ್ವೇರ್ ಇದೆ, 2 ಸಾಫ್ಟ್ವೇರ್ಗಳು ಬರ್ತವೆ. ಬೇಸಿಕಲಿ ಈ ಒಂದು ಇದರಲ್ಲೇ ನಿಮಗೆಲ್ಲ ಇನ್ಫಾರ್ಮೇಷನ್ಸ್ಗಳು ಬರ್ತವೆ. ಇದನ್ನು ನೋಡ್ಕೊಂಡು ಇದು ಮಾಡಿ. ಆ್ಯಂಡ್ ಕನ್ಸಲ್ಟೇಷನ್ ಅಂತ ಬಂದಾಗ ಸುಮ್ಮನೆ ಇದು ಓದ್ಬಿಡೋದಲ್ಲ, ನಿಮಗೆ ಈ ಇನ್ಫಾರ್ಮೇಷನ್ಸ್ಗಳು ಬರೀ ಸಪೋರ್ಟ್ ಮಾಡೋದು ಅಷ್ಟೇ, ನೀವು ಮರಿಬಾರ್ದು ಅಂತ. ನೀವು ನೋಡಬೇಕಾಗಿರೋದು ಇದು, ಈ ಚಾರ್ಟು ಯಾವ್ಯಾವ ನಂಬರ್ಸ್ ಎಲ್ಲಿರ್ತವೆ ಅಂತ ಗೊತ್ತಿರಬೇಕು, ಅದಕ್ಕೆ ಯಾವ್ದು ನಂಬರ್ಸ್ ಇರಬೇಕು. ಸೊ ಇಲ್ಲಿ ಕೊಟ್ಟಿದ್ದೀನಿ, ಮೆತ್ತಿಗೆ ಇದು ಕಾಣಿಸ್ಬಾರ್ದು ಅದು ಆ ರೀತಿ ಆಯಿತಾ, ಮರ್ತೋಗ್ಬಿಡ್ತೀರಾ ಅಂತಂದ್ಬಿಟ್ಟು. ನನ್ನ ಕಡೆಯಿಂದ ಎಷ್ಟು ಈಸಿ ಆಗುತ್ತೆ ನಿಮಗೆ ಅಷ್ಟನ್ನು ನಾನು ಮಾಡಿಕೊಟ್ಟಿದ್ದೀನಿ. ಇಲ್ಲೂ ಕೂಡ ನೋಡಿ ಒಳಗಡೆ ಹೈಡ್ ಮಾಡಿದ್ದೀನಿ, ಅಂದರೆ ಈಗ ಚಾರ್ಟ್ಗಳು ಮರ್ತೋಗ್ಬಿಡ್ತೀರಾ ಅನ್ನೋದು ಆಗ್ಬಿಡುತ್ತೆ ಅಂತ. ಸೊ ಬೇಸಿಕಲಿ ಬಂದು ಕಲಿತಾರಲ್ಲ, ಅಂದರೆ ಕಲಿಬೇಕು ಅಂತ ಆಸೆ ಇತ್ತು, ಇದ್ರ ಬಗ್ಗೆ ತಿಳ್ಕೊಬೇಕಂತ ಆಸೆ ಇತ್ತು, ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಿಲ್ಲ, ಆಮೇಲೆ ನೀವು ಹೇಳೋದು ಕರೆಕ್ಟಾ, ನೀವು ಆ ಥರ ಹೇಳಿದ್ರಿ, ಇನ್ನೊಬ್ರು ಈ ಥರ ಹೇಳಿದ್ರು, ಇದೆಲ್ಲದಕ್ಕೂ ಆನ್ಸರ್ ಮಾಡೋದಕ್ಕೋಸ್ಕರ ರೆಡಿಯಾಗಿ ಒಂದು ಸಲ ಕ್ಲೀನಾಗಿ ಎಲ್ಲ ರೆಡಿ ಮಾಡ್ಕೊಂಡು ಕೈ ಹಾಕೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ. ಬಟ್ ನಮ್ಮದು ಅದು ಟ್ರೆಂಡ್ ಹಂಗೆ ನಡೀತಾ ಇರುತ್ತೆ. ಒಂದು ಸಾಫ್ಟ್ವೇರಲ್ಲಿ ಮಿಸ್ಸಿಂಗ್ ಇಲ್ಲಿ ಆ್ಯಡ್ ಮಾಡಿಲ್ಲ, ಅದೊಂದು ಪೆಂಡಿಂಗ್ ಇದೆ. ಅದು ಇಯರ್ ಎಂಡ್ ಆಯ್ತಲ್ಲ, ಸೊ ಪ್ರಾಬ್ಲಮ್ ಆಯಿತು. 9ನೇ ತಾರೀಕು ಹಂಗೆ ಫ್ರೀ ಆಗ್ತೀನಿ. ಅದ್ರ ಮಧ್ಯದಲ್ಲೆಲ್ಲರೂ ಇಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಫ್ಯೂಚರಲ್ಲಿ. ಇದು ನಿಮಗೆ ನಿಮ್ಮ ಲೈಫ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಟೈಮ್ ಇರುತ್ತಲ್ವ, ಅರ್ಧ ಗಂಟೆ ಕೂತ್ಕೊಂಡಿದ್ದು ನೋಡಿ. ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕನ್ಸಲ್ಟೇಷನ್ಸ್ ಯಾವಾಗಲೂ ಕೂಡ ಯಾರೂ ಅದನ್ನು ಹುಟ್ಟಿಸ್ಕೊಂಡು ಹೇಳೋದಲ್ಲ. ಅದು ನೀವು ಕ್ವಶನ್ ಕೇಳ್ತಿರಲ್ಲ, ಆ ವ್ಯಕ್ತಿ ಏನು ಕೇಳ್ತಾನೆ ಅದಕ್ಕೆ ಬಾಯಿಂದ ಬರೋ ಅಂಥದ್ದು, ಅದನ್ನು ಪ್ರಾಕ್ಟೀಸ್ ಮಾಡಲ್ಲ ಯಾರೂ. ಕನ್ಸಲ್ಟೇಷನ್ ಬೇರೆಯೇ, ಆ ಒಂದು ಕ್ಲೀನಾಗಿ ಮಾಡಬೇಕಲ್ಲ, ಕ್ಲೀನಾಗಿ ಮಾಡೋಕ್ಕಾಗಲ್ಲ ಅಂತ ಕನ್ಸಲ್ಟೇಷನ್ಸ್ಗಳನ್ನ ನಾನು ಫೋಕಸ್ ಮಾಡಲ್ಲ. ಅದಕ್ಕೆ ಅದರದ್ದೇ ಆದ ರೂಲ್ಸ್ ಇರುತ್ತೆ, ನಾನು ನಂಬ್ತೀನಿ. ಬೇರೆಯವರೆಲ್ಲ ಅದು ಮಾಡ್ತಾ ಇರ್ತಾರೆ, ಅದನ್ನು ನಾನು ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಏನೂ ಕೂಡ ನೀವು ಪ್ರಿಪೇರ್ ಆಗಿರಲ್ಲ. ಇದು ನಿಮ್ಗೆ ಏನು ಗೊತ್ತೋ ಅದು ಒಂದು ವಾಯ್ಸ್ ಬರುತ್ತೆ, ಆಟೋಮೆಟಿಕ್ಕಾಗಿ ಹೇಳ್ತೀರಾ, ಅದೇ ರೀತಿ ಹೇಳಬೇಕು ಅಂತ ನಾನು ನಂಬ್ತೀನಿ. ಬಟ್ ಇದನ್ನು ಈ ಒಂದು ಸಾಫ್ಟ್ವೇರ್ಗಳು ಇನ್ನೊಂದು ನೋಟ್ಸ್ ಗಿಟ್ಸ್ ಎಲ್ಲ ಕೂಡ ಇದು ನನ್ನ ಆಸೆ ಇದ್ದಿದ್ದು ಆಯಿತಾ.
ಇದೇನೇ ನಾವೆಲ್ಲರಿಗೂ ಕೊಡ್ತಾ ಇರೋವಂಥದ್ದು ನೋಡ್ಕೊಳ್ಳಿ. ನಾನು ಇದನ್ನು ಸ್ಟೂಡೆಂಟ್ಸ್ಗಳಿಗೆ ಕನ್ವರ್ಟ್ ಮಾಡಿದ್ರೆ ಲಾಸ್ಟ್ ಸ್ವಲ್ಪ ಇದು ಮಾಡಿಬಿಡ್ತೀನಿ. ಸಪೋಸ್ ಏನಾದ್ರು ಸ್ಟೂಡೆಂಟ್ಸ್ಗಳದ್ದು ಯೂಸ್ ಮಾಡ್ತಿದ್ದಾರೆ ಅಂತಂದರೆ ಸ್ಟೂಡೆಂಟ್ಸ್ಗಳಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಇದೇ ನೋಟ್ಸ್ ಯೂಸ್ ಮಾಡಿದ್ದೀನಿ ನಾನು, ಸೇಮ್ ನೋಟ್ಸು. ಸೊ ಅವರಿಗೆ ರೀಕಾಲ್ ಮಾಡೋದು ಯಾವಾಗಲೂ ಕೂಡ ಏನಾದ್ರು ವಿಷಯ ಕಲಿತಾಗ ಅದು ರೀಕಾಲ್ ಮಾಡಬೇಕು. ರೀಕಾಲ್ ಮಾಡೋದಂದರೆ ನಿಮ್ಗೆ ನೆನಪಾಗಿ ಬರಬೇಕದು. ಒಂದೇ ಮೆಟೀರಿಯಲ್ನ ಯೂಸ್ ಮಾಡಿದಾಗ ನಿಮಗೆ ಅದರದ್ದೇ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದ್ರ ಬಗ್ಗೆ ತುಂಬ ಎಕ್ಸ್ಪ್ಲೈನ್ ಮಾಡಿರ್ತೀವಿ, ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಹಾಕಿರ್ತೀವಿ. ಒಂದ್ಸಲ ನೀವು ಕೈಯಲ್ಲಿ ಬರೆದಿರುವಂತಹ ನೋಟ್ಸು ಮತ್ತು ಇದನ್ನು ನೋಡ್ತಿದ್ದಂಗೆ ಒಂದು 2-3 ಕನ್ಸಲ್ಟೇಷನ್ ಕೊಡ್ತಿದ್ದಂಗೆ ಪದೇ ಪದೇ ನಿಮಗೆ ನೋಟ್ಸ್ ನೋಡೋ ಅವಶ್ಯಕತೆ ಇರಲ್ಲ. ಸೊ ಎಲ್ಲೋ ಒಂದು ಕಡೆ ಇದು ಆಸ್ಟ್ರಾಲಜಿ ಅಥವಾ ಜ್ಯೋತಿಷ ಏನಿದೆ ಇದು ಈ ರೀತಿ ಬರಬೇಕು. ಅದು ನಿಮಗೆ ಏನು ಯೋಚನೆ ಮಾಡದೆ ಬರಬೇಕು ಬಾಯಿಂದ. ಸ್ಟೂಡೆಂಟ್ಸ್ಗಳಿಗೆ ಅದನ್ನು ಟ್ರೈ ಮಾಡಿದ್ದೆ, ಆಯಿತಾ. ಸ್ವಲ್ಪ ಕಲರ್ ಕೋಡ್ಗಳದು ಇದು ಅದಕ್ಕೆ ಸಂಬಂಧಪಟ್ಟದನ್ನು ಯೂಸ್ ಮಾಡಿದ್ದೀವಿ. ಒಂದು ಸಾಫ್ಟ್ವೇರ್ ಇದು ಸೇಮ್ ಸಾಫ್ಟ್ವೇರ್ ಲಿಂಕು ಇಲ್ಲಿ ಮೇಲೇ ಹಾಕಿದ್ದೀವಿ. ಮುಂಬರೋ ದಿನಗಳಲ್ಲಿ ಸ್ವಲ್ಪ ಡೈಲಿ ಇದು ಕೇಳ್ತಾ ಇದ್ರಿ ಸ್ಟೂಡೆಂಟ್ಸ್ಗಳು, ಮತ್ತು ನಾರ್ಮಲಾಗಿ ಒಂದು ಗ್ರೂಪಲ್ಲಿ ಏನಿದ್ದೀರ ಅವರು ಡೈಲಿ ಪ್ರಿಡಿಕ್ಷನ್ಸ್ ಬೇಕು ನ್ಯೂಮರಾಲಜಿ ಮೇಲೆ ಅಂತ. ನ್ಯೂಮರಾಲಜಿ ಮೇಲೆ ಅಥವಾ ನ್ಯೂಮರಾಲಜಿ ಮೆಥಡಲ್ಲಿ ಬೇರೆ ಒಂದು ಕಾಂಬಿನೇಷನ್ಸ್ಗಳಿಗೆ ಏನೇನು ಬರ್ತವೆ ಅದೊಂದು 4-5 ಪಾಯಿಂಟ್ಸ್ಗಳು, ವಾರ್ನಿಂಗು, ಸಜೆಷನ್ಸ್ಗಳು ಅದನ್ನು ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಕಮ್ಯುನಿಟಿಲಿ ಇರುತ್ತೆ, ಕಮ್ಯುನಿಟಿಲಿ ಚೆಕ್ ಮಾಡ್ಕೊಳ್ಳಿ. ಸೊ ಕಮ್ಯುನಿಟಿ ಜಾಯ್ನ್ ಆಗಿದ್ದರೆ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ನಾನು ಅದನ್ನು ಪ್ರಮೋಟ್ ಮಾಡೋಕ್ಕೆ ಹೋಗಿಲ್ಲ, ಇಲ್ಲೂ ತೆಗೆದುಬಿಟ್ಟಿದ್ದೀವಿ, ಆಯಿತಾ. ಕಮ್ಯುನಿಟಿ ಇದೆ, ಕಮ್ಯುನಿಟಿ ಜಾಯ್ನ್ ಆದರೆ ಅಲ್ಲಿ ನಿಮಗೆ ಅಪ್ಡೇಟ್ಸ್ಗಳು ಬರ್ತಾ ಇರ್ತದೆ ರೆಗ್ಯುಲರ್ ಆಗಿ. ಸೊ ಈ ನಂಬರಿಗೆ ಮೆಸೇಜ್ ಮಾಡಿದ್ರೆ ಅವ್ರು ನಿಮ್ಮ ಕಮ್ಯುನಿಟಿ ಲಿಂಕ್ ಕೊಡಿದ್ದಾರೆ, ಅಲ್ಲಿ ಜಾಯ್ನ್ ಆಗಿರಿ. ಸ್ವಲ್ಪ ದಿನ ಬಿಟ್ಟು ನ್ಯೂ ಇಯರ್ ಕಳ್ಕೊಂಡು ಕರೆಕ್ಟಾಗಿ ಕ್ಲೀನಾಗಿ ಎವ್ರಿ ಡೇ ನಿಮ್ಮ ಡೈಲಿ ಪ್ರಿಡಿಕ್ಷನ್ಸ್ ಬರೀ ನೋಟ್ಸ್ ಮಾಡೋಣ ಅಂತ. ಮತ್ತು ಇದನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಕೊಂಡು ಜಾಸ್ತಿ ಹೋಗೋದು ಬೇಡ ಅಂತಂದ್ಬಿಟ್ಟು ಇದು ಮಾಡಿದ್ದೀವಿ. ಸೊ ನೋಡ್ಕೊಂಡು ಇದು ಮಾಡಿ. ಸೊ ಎಲ್ಲ ನಂಬರ್ಸ್ಗಳಿದ್ದರೆ ಏನಾಗ್ತದೆ, ಇಲ್ಲಾಂದ್ರೆ ಏನಾಗ್ತದೆ, ಯಾವ ರೀತಿ ಇರ್ತೀರಾ, ಜೀವನ ಹೆಂಗಿರುತ್ತೆ ಎಲ್ಲನೂ ಕೂಡ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಪಾಯಿಂಟಾಗಿ ಕೊಟ್ಟಿದ್ದೀವಿ. ಇದ್ರ ಮೇಲೆ ನೀವು ಎಕ್ಸ್ಟೆಂಡ್ ಮಾಡ್ಬೋದು, ನಿಮ್ಮ ನೋಟ್ಸ್ ಮಾಡ್ಕೋಬಹುದು, ನೀವು ನಿಮ್ಮದು ನೋಟ್ಸ್ನ ಶೇರ್ ಮಾಡಬಹುದು, ಈ ರೀತಿ ಅಪ್ಡೇಟ್ ಮಾಡ್ಬೋದು. ಎಲ್ಲನೂ ಕೂಡ ಹೇಳ್ಕೊಟ್ಟಿದ್ದೀನಿ, ಯಾವುದೂ ಮುಚ್ಚಿಟ್ಟಿಲ್ಲ. ಸೊ ಏನಂದರೆ ನೀವು ಇದನ್ನು ಕಾಪಿ ಪೇಸ್ಟ್ ಮಾಡಿಬಿಟ್ಟು ಬೇಕಾದ್ರೆ ಇದನ್ನ ಇನ್ನೂ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ನಿಮ್ಮ ಕಾಂಟೆಂಟು ಇದನ್ನ ಎಲ್ಲನೂ ಹಾಕಿ. ಅಥವಾ ನನ್ನದೇ ಫಾರ್ಮ್ಯಾಟಲ್ಲಿ ಈ ಫಾರ್ಮ್ಯಾಟಲ್ಲಿ ಇರಬೇಕಂದ್ರೆ ಇದೇ ರೀತಿ ನೀವು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಫ್ರೀ ಟೂಲ್ಸ್ಗಳು ಸಿಗ್ತವೆ, ಯೂಸ್ ಮಾಡ್ಕೊಳ್ಳಿ. ಬಟ್ ಕನ್ಸಲ್ಟೇಷನ್ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಚಾರ್ಟ್ ಇಂಪಾರ್ಟೆಂಟ್. ನಾವು ಇದನ್ನು ನೋಡೋದಲ್ಲ, ಇದು ಬರೀ ನಮಗೆ ನಾವು ಹೇಳ್ತಿರೋದು ಕರೆಕ್ಟಾ ತಪ್ಪಾ ಅಥವಾ ಮಹತ್ವ ಏನಾದರೂ ಅಂತ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ. ಏನಕ್ಕೆ ಎಲ್ಲರಿಗೂ ವಿಷಯ ಗೊತ್ತು ಅಂತಲ್ಲ, ಕಲಿಬೇಕಾದ್ರೆ ಅದಿರುತ್ತೆ. ವೆರಾಸ್ ಈ ಚಾರ್ಟ್ ನೋಡಿದಾಗ ನಿಮಗೆ ಇವೆಲ್ಲ ಕಣ್ಣಿಗೆ ಕಾಣಿಸ್ಬಾರ್ದು. ಇದೆಲ್ಲ ಒಂದು ಹೇಳದ್ನಲ್ಲ, ಒಂದು ಕಮ್ಮಿ ಅನ್ನೋದು 50-60 ಚಾರ್ಟ್ಗಳು ಚೆಕ್ ಮಾಡಿ ಪ್ರಾಕ್ಟೀಸ್ ಮಾಡಿ ಎಲ್ಲನೂ ಕರೆಕ್ಟಾಗಿ ಹೇಳ್ತಿದ್ದೀರಾ ಅಂದಮೇಲೆ ಕನ್ಸಲ್ಟೇಷನ್ಗೆ ಹೋಗಿ. ಕಲ್ತ್ವಿ, ನೋಡಿದ್ವಿ, ನಮಗೆ ಗೊತ್ತು, ಚೆಕ್ ಮಾಡಿದ್ವಿ, ಆ ಥರ ಹೋಗ್ತಂದ್ರೆ ಸರಿ ಬರೋಲ್ಲ. ಆ್ಯಂಡ್ ಸಾಫ್ಟ್ವೇರಲ್ಲಿ ಏನು ಮಾಡುತ್ತೆ ಅಂದರೆ ರಿಪಿಟೇಟಿವ್ ಅಂತ ಹೇಳ್ತೀವಿ. ಎಲ್ಲ ಸಲ ಅದಕ್ಕೊಂದು ರೂಲ್ಸ್ಗಳು ಸೆಟ್ ಮಾಡಿರ್ತೀವಿ, ಅದು ರೂಲ್ಸ್ನ ಕೊಡ್ತಾ ಇರುತ್ತೆ. ಅದಕ್ಕೆ ಅದರದ್ದೇ ಆದ ಯೋಚನೆ ಮಾಡೋ ಶಕ್ತಿ ಇರಲ್ಲ. ವೆರಾಸ್ ಅದರಲ್ಲಿ ಬೇರೆ ಸಾಫ್ಟ್ವೇರ್ ನಿಮ್ದೇನಿದೆ ಕನ್ಸಲ್ಟೇಷನ್ ಸಾಫ್ಟ್ವೇರಲ್ಲಿ ಆಲ್ಮೋಸ್ಟ್ ಕೊಡುತ್ತೆ. ನಾನು ಯಾವ ರೀತಿ ಮಾತಾಡ್ತೀನಿ ಅದೇ ಥರ ಟ್ರೈನ್ ಮಾಡಿದ್ದೀವಿ ಅದಕ್ಕೆ, ಅದು ನಿಮ್ಗೆ ಅದೇ ಥರ ಕೊಡುತ್ತೆ. ಕನ್ಸಲ್ಟೇಷನ್ಸ್ ಕ್ರಾಸ್ ಮ್ಯಾಚ್ ಮಾಡಿ, ನೇಮು, ಮೊಬೈಲ್ ನಂಬರ್ ಎಲ್ಲನೂ ಕಂಬೈನ್ ಮಾಡಿ, ಮಲ್ಟಿಪಲ್ ನಂಬರ್ ಇಂಪ್ಯಾಕ್ಟ್ ಚೆಕ್ ಮಾಡಿ. ಸೊ ಇಲ್ಲಿ ನೋಡಿ 2 ಬರ್ತಾ ಇದೆ ಜಾಸ್ತಿ. ಇದರ ಎಫೆಕ್ಟು ಮೊಬೈಲ್ ನಂಬರ್ಗೆ ಏನಾಗ್ತಿರುತ್ತೆ, ನೇಮ್ಗೆ ಏನಾಗ್ತಿರುತ್ತೆ, ನಿಮ್ಮ ಒಂದು ಪರ್ಸ್ನಲ್ ಇಯರಲ್ಲಿ ಏನಾಗ್ತಾ ಇರುತ್ತೆ ಅಂತ ನ್ಯೂಮರಾಲಜಿಲಿ ಅಡ್ವಾನ್ಸ್ಡ್ ಅದು. ಅದನ್ನು ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಓದೋದಕ್ಕಿಂತ ಈ ರೂಟಲ್ಲಿ ಹೋಗಿ, ನಾನು ಪ್ರಾಮಿಸ್ ಮಾಡಿಸಿದ್ದೀನಿ ನಿಮ್ಮ ಕೈಲಿ, ಇದನ್ನು ಕಲ್ತ್ಕೊಳ್ಳಿ. ಆ ಸಾಫ್ಟ್ವೇರ್ ಯೂಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಲೈಫ್ ಲಾಂಗ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ನಿಮ್ಮನ್ನು ನಂಬ್ಕೊಂಡು ಸುಮಾರು ಜನ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್ಗಳು ಹೇಳ್ತಾ ಇರ್ತಾರೆ. ಆ ರೀತಿ ಹೋಗಿ ಕಲಿಯೋಕ್ಕೆ ಲಿಮಿಟ್ ಇಲ್ಲ. ಒಂದಷ್ಟು ಹೊಸ ಚಾರ್ಟ್ಗಳು ಬಂದರೆ, ಹೊಸ ಕಂಡೀಷನ್ಸ್ಗಳು ಬಂದು ಇಲ್ಲಿ ಸ್ವಲ್ಪ ಅವರ ಒಂದು KNQ ಚೇಂಜ್ ಆಗಿಬಿಟ್ರೆ ಇದನ್ನ ಯಾರು ಮಾತಾಡಲ್ಲ. ಇದನ್ನು ನೋಡಿಕೊಂಡು ಚಾರ್ಟ್ ನೋಡ್ತೀವಿ. ಇದನ್ನು ಅನಾಲಿಸಿಸ್ ಮಾಡೋಕ್ಕೆ ಬರ್ದೇನೆ ಇದನ್ನು ಮಾಡೋದ್ರಿಂದ ನಿಮಗೆ ಲಾಭ ಸಿಗಲ್ಲ. ಆ್ಯಂಡ್ ಕನ್ಫ್ಯೂಸ್ ಮಾಡ್ತಿಲ್ಲ. ಸುಮಾರು ಜನ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ತಿರ್ತೀರ, ಎಲ್ಲ ಕಡೆನ ನೋಡಿದ್ದೀರಾ, ಕಲ್ತಿದ್ದೀರಾ, ಕೆಲವರು ಚಾಲೆಂಜ್ ಮಾಡಿದ್ದೀರಾ, ಕೆಲವರು ಡೀಟೇಲಾಗಿ ಹೇಳಿದ್ದೀವಿ, ಎಲ್ಲನೂ ಹೇಳಿದ್ದೀರಾ, ಒಳ್ಳೆಯದು ಕೆಟ್ಟದ್ದು, ತಪ್ಪು, ಸರಿ ಇಲ್ಲ ಈ ಥರ ಯಾರೂ ಮಾತಾಡಿಲ್ಲ, ಎಲ್ಲನೂ ಬಂದಿದೆ. ನನಗೆ ಈಗ ಯಾರಿಗೂ ಒಳ್ಳೆಯವನಾಗೋಕ್ಕಾಗಲ್ಲ, ಕೆಟ್ಟವನಾಗೋಕ್ಕೂ ಆಗಲ್ಲ, ಪಬ್ಲಿಕ್ಕಾಗಿ ಬಿಟ್ಟಿದ್ದೀನಿ ಇದು, ಆಯಿತಾ. ಮತ್ತು ನಿಮ್ಮ ಫೀಡ್ಬ್ಯಾಕ್, ನಿಮ್ಮ ಲೈಫ್ ನೀವು ನೋಡ್ಕೊಂಡು ಇದು ಮಾಡಿ. ಕೆಲವರು ಪರ್ಸ್ನಲಾಗಿ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಬಟ್ ಅದು ಮುಂದೆ ಇದು ಮಾಡ್ತೀನಿ. ಈಗ ಸದ್ಯಕ್ಕೆ ನನಗದು ಟೈಮ್ ಇಲ್ಲ, ಅದಕ್ಕೆ ಅದನ್ನು ಮುಂದೆ ರೆಡಿ ಮಾಡ್ತೀನಿ. ಏನು ನಿಮ್ಮದು ಬೇರೆ ಥರ ಏನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅದೆಲ್ಲ ಇದು ಏನು ಮಾಡೋಕ್ಕಾಗಲ್ಲ. ಅಥವಾ ಇದು ಮಾಡ್ತಾ ಇರೋದು ತಪ್ಪು, ಇದು ಕೊಡಬೇಕು, ಕೊಡಬಾರ್ದು, ಹೇಳ್ತಾ ಇರೋದು ಇದು, ಆಮೇಲೆ ರೈಟ್ ಆರ್ ರಾಂಗ್, ಅದನ್ನು ನಾನು ಆನ್ಸರ್ ಮಾಡ್ತೀನಿ. ನನಗೆ ಬೇಕಿರೋದೇನೆಂದರೆ, ಯಾವುದೋ ವ್ಯಕ್ತಿ ಅವ್ನ ಜೀವನದಲ್ಲಿ ಕಷ್ಟಪಡ್ತಿದ್ದ ಹುಡ್ಕೊಂಡು ನಿಮ್ಮ ಹತ್ರ ಬರ್ತಾನೆ, ನಿಮ್ಮ ಕೈಯಲ್ಲಿ ಎಷ್ಟು ಪರಿಹಾರ ಕೊಡೋಕ್ಕಾಗುತ್ತೆ ಅದು ಕೊಡ್ತೀರಾ. ಪರಿಹಾರ ಕೊಡೋಕ್ಕೆ ಅಂತಂದ್ಬಿಟ್ಟು ಅವ್ರು ಕಷ್ಟಪಡೋಂಗೆ ಮಾಡಬಾರ್ದು.
ಆ ವ್ಯಕ್ತಿ ಚೆನ್ನಾಗಿದ್ದರೆ ಖುಷಿಯಿಂದ ಕೊಡ್ತಾನಿಲ್ಲ, ಕೊಡಲ್ಲ. ಬಟ್ ಅವ್ರಿಗೆ ಏನೋ ಒಂದು ಫಿಕ್ಸ್ ಮಾಡಿ ಏನೋ ಒಂದು ಮಾಡಿ ಹೇಗದು ಮಾಡೋದು ಏನಿರುತ್ತೆ ಅದ್ರ ಅಗೇನ್ಸ್ಟ್ ಒಂದು. ಇನ್ನೊಂದು ವಿದ್ಯೆ ಬಂದು ಕಲಿಯೋನ್ಗೆ ಹೋಗ್ಬೇಕು, ಇದು ನನ್ನ ಯೋಚನೆ. ಯಾರಿಗೆ ಅವಶ್ಯಕತೆ ಇದೆ ಅವನು ವಿದ್ಯೆ ಹೋಗ್ಬೇಕು, ಹೆಂಗಾರು ಕಲಿತಾನೆ. ಯಾರು ಕಲಿಯಲ್ಲ ಅವ್ರಿಗೆ ನೀವು ತೊಗೊಂಡೋಗಿ ಎಲ್ಲ ಕರೋನವ್ರು ಕಲಿಯಲ್ಲ. ತುಂಬ ಜನ ಹುಡುಕ್ತಾ ಇದ್ದಾರೆ ಇದನ್ನು ಕಲಿಬೇಕಂತ. ಅಂಥ ವ್ಯಕ್ತಿಗಳಿಗೆ ಮಾತ್ರ ನಾನು ಇದನ್ನು ಒಂದು ಏನಂತ ಹೇಳ್ತಾರೆ, ಅದು ಡಿವೋಟೆಡ್ ಟುವರ್ಡ್ಸ್ ದಟ್ ಪರ್ಸನ್ ಆಯಿತಾ, ಆ ಒಂದು ವ್ಯಕ್ತಿಗಳಿಗೆ ನಾನೇ ಕಮಿಟ್ ಆಗಿ ಮಾಡಿರೋವಂಥದ್ದು. ತುಂಬ ಜನ ಕಲಿಸಿ ಅಂತ ಏನು ಹೇಳಿದ್ರಿ, ಅದು ಮಾತಾಡ್ತಾ ಕೂತ್ಕೊಂಡ್ರೆ ಜಾಸ್ತಿ ಆಗ್ಬಿಡುತ್ತೆ ಅಂತ ನಾನೇ ಕಮಿಟ್ ಆಗಿ ಇದನ್ನ ಚೇಂಜ್ ಮಾಡಿರೋದು. ಆ್ಯಂಡ್ ಫರ್ದರ್ ಇಂಪ್ರೂವ್ಮೆಂಟ್ ಹೆಂಗಾಗ್ತವೆ ಅಂದರೆ ಫೀಡ್ಬ್ಯಾಕ್ಗಳು ಏನಾದ್ರು ಕ್ವಶನ್ಸ್ಗಳು ಬಂದರೆ ಯಾರು ನನಗೆ ಕಳಿಸಿದ್ರೆ ಇದರಲ್ಲಿ ಚೇಂಜಸ್ಗಳು ಚೆಕ್ ಮಾಡಿದ್ದು ಅಂತ ಅಲ್ಲಿ ಅಪ್ಡೇಟ್ ಆಗ್ತಾ ಇರ್ತದೆ. ಅದು ನನ್ನ ಕೆಲಸ, ನನ್ನ ಖುಷಿಗೋಸ್ಕರ ಮಾಡ್ತಾ ಇರೋದು. ಇದು ಕನ್ಸಲ್ಟೇಷನ್ ನಿಮ್ಮ ಖುಷಿಗೋಸ್ಕರ ಕೇಳ್ತೀರಾ, ಅದು ಏನು ರೂಲ್ಸ್ ಇರುತ್ತೆ ಅದು ಫಾಲೋ ಮಾಡ್ಕೊಳ್ಳಿ. ಮೂರನೇದು, ಕಲೀರಿ, ಕಲಿಸಿ, ಚೆನ್ನಾಗಿರಿ, ಒಳ್ಳೇದು ಮಾಡಿ, ಇದೆಲ್ಲ ಏನು ಹೇಳ್ತಾ ಇದ್ದೆ. ಫಸ್ಟು ಒಳ್ಳೇದು ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಒಳ್ಳೆತನ ಇರಬೇಕು. ನಿಮ್ಗೆ ಒಳ್ಳೆತನ ಇರಬೇಕಂದ್ರೆ ನಿಮ್ಗೆ ಒಳ್ಳೇದಾಗಿರಬೇಕು. ನಿಮ್ಗೆ ಒಳ್ಳೇದಂತ ಅನ್ಸಿದ್ರೆ ನೀವು ಬೇರೆಯವ್ರಿಗೆ ಒಳ್ಳೇದು ಮಾಡ್ತೀರಾ. ನೀವೇ ಪ್ರಾಬ್ಲಮಲ್ಲಿದ್ದರೆ ನೀವು ಪ್ರಾಬ್ಲಮೇ ಹಂಚ್ತಾ ಇರ್ತೀರಾ. ಹಂಗಾಗಿ ನಿಮ್ಮ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ಳಿ. ರೆಮಿಡಿಯಲ್ದು ಏನಿರುತ್ತೆ, ರೆಮಿಡೀಸ್ ಕೇಳಿದ್ರು ಅದು ಡೆವಲಪ್ ಮಾಡೋದು ಏನಾಗ್ತದೆ ಅಂದರೆ ಚಿಕ್ಕದಾಗ್ಬಿಡುತ್ತೆ. ಅದು ಅಂದರೆ ತುಂಬ ಜನರಿಕ್ ಅಂತ ಹೇಳ್ತೀವಿ, ಸಿಂಪಲ್ ಆಗಿ. ಅದು ಈಗ ಜ್ವರ ಅಂದರೆ ಎಲ್ಲರಿಗೂ ಡೋಲಾ ಮಾತ್ರೆ ತಗೊಳ್ಳಿ ಅಂತೀವಿ. ಬಟ್ ಈಗ ವಯಸ್ಸಾಗಿರೋರಿಗೆ, ಮಕ್ಕಳಿಗೆ, ಪ್ರೆಗ್ನೆಂಟ್ಸ್ಗಳಿಗೆ ಅಥವಾ ಬೇರೆ ಹೆಲ್ತ್ ಕಂಡೀಷನ್ ಇರೋರಿಗೆ ಸೇಮ್ ಮಾತ್ರೆ ಪ್ರಿಸ್ಕ್ರೈಬ್ ಮಾಡಲ್ಲ ಅಲ್ವಾ. ಸೊ ಸ್ಪೆಸಿಫಿಕ್ ಪ್ರಾಬ್ಲಮ್ ಇದ್ದಾಗ ನನಗಿದೇ ಪ್ರಾಬ್ಲಮ್ ಅಂತ ಗೊತ್ತಿರೋಂಥವ್ರಿಗೆ ಆ ರೆಮಿಡೀಸ್ ಕೊಡಬೇಕಾದ್ರೆ ಸ್ವಲ್ಪ ಬೇರೆ ಬೇರೆ ಚೆಕ್ ಮಾಡಬೇಕು. ಅದನ್ನು ಕಲಿಸ್ತೇನೆ, ಪ್ರಾಕ್ಟೀಸ್ ಮಾಡಿಸ್ತೇನೆ, ಇದನ್ನೆಲ್ಲ ಮಾಡಿ ಅಂತ ಮಾಡಿಸೋದು ಸ್ವಲ್ಪ ಸರಿ ಬರಲ್ಲ ಆಯಿತಾ. ಏನಕ್ಕೆಂದರೆ ಗೊತ್ತಿರೋ ಮಾತ್ರೆ ಡೋಲೋ ಎಲ್ಲರಿಗೂ ಗೊತ್ತು. ಕೋವಿಡ್ ಟೈಮಲ್ಲಿ ಫೇಮಸ್ ಇತ್ತು, ಎಲ್ಲರೂ ಅದನ್ನೇ ಮಾಡ್ತಾರೆ. ಪ್ಯಾರಾಸಿಟಮಾಲ್ ಅಷ್ಟೇ ಹೇಳ್ತೀವಿ. ಪ್ಯಾರಾಸಿಟಮಲ್ಲಿ ಅದು ಕಾನ್ಸಂಟ್ರೇಷನ್ ಏನಿರುತ್ತೆ, ಪವರ್ ಏನಿರುತ್ತೆ, ಯಾರು ಸೆಟ್ ಆಗೋದು, ಯಾರು ಸೆಟ್ ಆಗಲ್ಲ, ಸೈಡ್ ಎಫೆಕ್ಟ್ ಏನು, ಯಾರು ಕೂಡ ಚೆಕ್ ಮಾಡಲ್ಲ. ಬುದ್ಧಿ ಇರೋರು ಏನು ಮಾಡ್ತೀವಿ, ಫಸ್ಟ್ ಚೆಕ್ ಮಾಡೋದು ಆನ್ಲೈನೆಲ್ಲ, ಚಾಟ್ ಜಿಪಿಟಿ ಎಲ್ಲ ಕೂಡ ಚೆಕ್ ಮಾಡ್ತೀರಾ. ಬಟ್ ಡೋಸೇಜ್ ಆಗಲಿ, ಯಾವ ರೀತಿ ತೊಗೋಬೇಕು, ಏನು ಇರುತ್ತಾ, ಅದು ಕ್ವಾಲಿಟಿ ಏನು ಕೂಡ ಐಡಿಯಾ ಇರಲ್ಲ. ಬೇರೆಯವ್ರಿಗದು ಐಡಿಯಾ ಇರುತ್ತೆ. ಐಡಿಯಾ ಇರೋಂಥವನು ಸಜೆಷನ್ ಮಾತ್ರ ಕೊಡ್ತಾನೆ, ಬಟ್ ಪ್ರಾಬ್ಲಮ್ಸು ಗುಣ ಆಗಬೇಕಾಗಿರೋದು ನಿಮ್ಗಳಿಗೆ. ಸೊ ನಿಮಗೆ ಅದ್ರ ಬಗ್ಗೆ ಐಡಿಯಾ ಇದ್ದರೆ ಎಲ್ಲೋ ಒಂದು ಕಡೆ ಆ ಒಂದು ಮಾತ್ರೆನ ಕರೆಕ್ಟಾಗಿ ಯೂಸ್ ಮಾಡ್ತೀರ. ಅಂದರೆ ಡೋಸೇಜ್ ಕರೆಕ್ಟಾಗಿ ತೊಗೊಳ್ಳೋದು, ಒಂದು ಕರೆಕ್ಟಾಗಿ 2 ದಿನ ಕರೆಕ್ಟಾಗಿ ಮಾತ್ರೆ ತೊಗೊಳ್ಳೋದು, ಮಿಸ್ ಮಾಡಲ್ಲ, ಅದಕ್ಕಿಂತ ಜಾಸ್ತಿ ಮಾಡಲ್ಲ. ಸೈಡ್ ಎಫೆಕ್ಟ್ ಇತ್ತು ಅಂತಂದರೆ ಆ ಥರ ತಿಳುವಳಿಕೆ ಇತ್ತು ಅಂದರೆ ಒಳ್ಳೆಯದು ಕೂಡ ಕೆಟ್ಟದ್ದು ಕೂಡ. ಒಂದ್ಸಲ ನಿಮ್ಗೆ ಏನಾದ್ರು ಕೆಟ್ಟದಕ್ಕೆ ಆಗ್ತಿದೆ ಅಂತ ಗೊತ್ತಾಗ್ತಂದ್ರೆ ಭಯ ಪಡ್ತೀರ, ಅದನ್ನು ಫೇಸ್ ಮಾಡೋಕ್ಕಾಗಲ್ಲ. ಇನ್ನೊಂದೇನಾಗ್ತದೆ ಅಂತಂದರೆ ಏನೇನೋ ಟ್ರೈ ಮಾಡಿ ಏನೇನೋ ಮಾಡ್ತಾ ಇರ್ತೀವಿ. ಈ ಎಡವಟ್ಟುಗಳು ಆಗಬಾರ್ದು ಅಂತಂದ್ಬಿಟ್ಟು ಅದನ್ನು ಶೇರ್ ಮಾಡಲ್ಲ ರೆಮಿಡೀಸ್ ಕೊಟ್ಟೆ ಅಂದರೆ ಎಲ್ರಿಗೂ ಹೇಳ್ತಾ ಇರ್ತಾರೆ, ಏನೇನೋ ಟ್ರೈ ಮಾಡ್ತಾರೆ. ರೀಲ್ಸ್ ನೋಡ್ತೀವಿ, ಅದು ನೋಡ್ತೀವಿ, ಇದು ನೋಡ್ತೀವಿ, ಎಲ್ಲ ಹೇಳ್ತೀವಿ, ಇದೆಲ್ಲನೂ ಮಾಡ್ತೀವಿ. ಎಲ್ಲ ಟೈಮಲ್ಲಿ ಏನೋ ಟಚ್ ಮಾಡಬಾರ್ದು, ಪ್ರಾಬ್ಲಮ್ಸ್ ಇದೆ. ಫಸ್ಟ್ ಹೀಲಿಂಗ್ ಕೋಡಿಂದ ಸ್ಟಾರ್ಟ್ ಮಾಡ್ತೀನಿ. ಹೀಲಿಂಗ್ ಕೋಡ್ ನ್ಯೂಮರಾಲಜಿ ಸಂಬಂಧಪಟ್ಟಿದ್ದು ಅದು ಅಷ್ಟೇ. ಆಮೇಲೆ ಲಾಲ್ ಕಿತಾಬಲ್ಲಿ ಏನು ಮಾಡ್ತೀವಿ ಅಂದರೆ ಅಂದರೆ ಗ್ರಹಗಳೆಲ್ಲಿವೆ ನೋಡ್ಕೊಂಡು, ಅದು ಒಂದ್ಸಲ ಫಿಕ್ಸ್ ಇರುತ್ತೆ ನಿಮಗೆ ಹುಟ್ಟಿದ ಮೇಲೆ, ಅದನ್ನು ನೋಡಿಕೊಂಡು ಕೂಡ ಪ್ರಾಬ್ಲಮ್ಸ್ಗಳು ಕಾಣಿಸ್ತಿತ್ತು ಅಂದರೆ ಯಾವ ಟೈಮಲ್ಲಿ ಯಾವ ಜಾಗದಲ್ಲಿ ಯಾವ ಮನೇಲಿ ಏನೇನು ಇತ್ತು ಅಂತ ನೋಡ್ಕೊಂಡು ಕೊಡ್ಬೋದು. ಅದೊಂದು ಅಪ್ಡೇಟ್ ಮಾಡ್ತೀನಿ ಇಲ್ಲೇ. ರಿಮೈನಿಂಗ್ ಎಲ್ಲ ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ ನಾವು ನೋಡೋಣ. ಬಟ್ ಅವೆರಡೇ ನನಗೆ ಈಗ ಸದ್ಯಕ್ಕೆ ತಲೆಯಲ್ಲಿರೋದು, ಅಷ್ಟು ಅಪ್ಡೇಟ್ ಮಾಡಿರ್ತೀನಿ. ಆ್ಯಂಡ್ ನ್ಯೂ ಇಯರಲ್ಲಿ ಹೋದ ವರ್ಷ ಹೇಳಿದ್ದೆ ಮೊಬೈಲ್ ಬಗ್ಗೆ ಮಾತಾಡೋಲ್ಲ ಅಂತ, ಮಧ್ಯ ಪುನಃ ಡ್ರ್ಯಾಗ್ ಆಗಿತ್ತು. ಈಗ ಫುಲ್ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಕೆಲವು ಅಪ್ಡೇಟ್ಸ್ಗಳು ಮಾಡಿದ್ದೀನಿ. ಯಾರು ಮೆಸೇಜ್ ಮಾಡಿ ಕೇಳಿದ್ರಿ ಏನಿರುತ್ತೆ ಅವ್ರು ಇದು ಮಾಡ್ಕೊಳ್ಳಿ. ಮುಂಬರೋ ದಿನಗಳಲ್ಲಿ ಏನಾಗ್ತದೆ, ನಾವು ಫ್ರೀ ಆಗೋಣ. ಇದರಲ್ಲಿ ಕನ್ಸಲ್ಟೇಷನ್ ಮಾಡ್ಕೊಂಡು ಯೂಟ್ಯೂಬ್ನ ಕ್ಲೀನಾಗಿ ಮಾಡ್ಬೋದು. ಅಂದರೆ ಯಾರು ಡೌಟ್ ಕೇಳಿದರೆ ಅವ್ರ ನಂಬರ್ ಹಾಕೋದು, ಇಲ್ಲಿ ಚೆಕ್ ಮಾಡೋದು, ಪ್ರಿಡಿಕ್ಷನ್ಸ್ ಕೊಡೋದು, ಅಥವಾ ಯಾರ್ದು ಡೇಟ್ ಆಫ್ ಬರ್ತ್ ಇಲ್ಲಿ ತೊಗೊಂಡು ಚೆಕ್ ಮಾಡ್ಕೊಂಡು ಕೂತ್ಕೊಂಡು ಪ್ರಿಡಿಕ್ಷನ್ ಕೊಡೋದು, ಅವೆಲ್ಲ ಮಾಡ್ಬೋದು. ಅದೇ ನನಗೆ ಅದು ಇಂಟ್ರೆಸ್ಟ್ ಇಲ್ಲ ಆಯಿತಾ, ಹಂಗಾಗಿ ನಾನು ಏನೂ ಮಾಡೋಕ್ಕೆ ಹೋಗಿಲ್ಲ. ಅದು ಕೆಲವ್ರು ಹೇಳಿದ್ರೆ ಅದನ್ನು ಮಾಡ್ಬೋದಲ್ಲ ಅಂತ. ಇದು ಫೈನಾನ್ಷಿಯಲಿ ದುಡ್ಡುಗೋಸ್ಕರ ಅಂತಲೇ ಪ್ಲ್ಯಾನ್ ಅಲ್ಲ, ಸಮಾಟ್ ಒಂದು ಖುಷಿಗೋಸ್ಕರ ಅಷ್ಟೇ. ಇದು ಕಲ್ತಿರೋದನ್ನ ಶೇರ್ ಮಾಡಿರೋದು ಆ್ಯಂಡ್ ಅಪ್ಡೇಟ್ ಮಾಡ್ತಾ ಇರೋದು. ಕೆಲವರು ಮುಂದೆ ಕಲಿತಾ ಹೋಗ್ತಾರೆ, ಕಮ್ಯುನಿಟಿ ಬೆಳೀಲಿ ಬೇರೆ ಥರ ಅಂತ. ಕೆಲವರಿಗೆ ಆಲ್ರೆಡಿ ಕಲ್ತಿದ್ದೀವಿ, ರೈಟು ರಾಂಗ್ ಅವೆಲ್ಲ ಇರ್ತಿತ್ತು. ಸೊ ನೀವು ಚೆಕ್ ಮಾಡೋಕ್ಕೆ ಏನು ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ಸೊ ನಮ್ಮ ರೂಲ್ಸ್ ಪ್ರಕಾರ ನನಗೇನು ಕಲ್ತಿದ್ದೀನಿ ಅದ್ರ ಪ್ರಕಾರ ಇದು ನಾನು ಇದು ಮಾಡಿದ್ದೀನಿ. ಮ್ಯಾಚ್ ಆಗಲಿಲ್ಲ ನೀವು ನೋಡ್ಕೊಳ್ಳಿ. ಇನ್ನು ವೀಡಿಯೋಸ್ಗಳವು ಇವು ವಗೇರ ಅದೆಲ್ಲ ಕೂಡ ಮುಂದೆ ಅಪ್ಡೇಟ್ ಮಾಡ್ತೀನಿ. ಇಷ್ಟು ಕೂಡ ಇದು ಈ ಒಂದು ಇದಕ್ಕೆ ಈ ಒಂದು ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳಿವು. ಆ ರೀತಿ ಎಲ್ಲದರಲ್ಲೂ ಕೂಡ ನಾವು ಅಪ್ಡೇಟ್ ಮಾಡಿದ್ದೀನಿ. ನನ್ನ ಪ್ರಕಾರ ಅದು ಯೂಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲಾದರೂ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನಿಮಗೆ ಯಾವ್ಯಾವ ಯೋಗಗಳು ಫಾರ್ಮ್ ಆಗ್ತದೆ, ಏನು ಎತ್ತ ವಗೇರ. ಸೊ ಇಲ್ಲಿ 2-5 ಇದೆ, 8 ಇಲ್ಲ ಆಯಿತಾ. ಏನು ಮಾಡ್ತೀರಾ, ಇದು ಚೆಕ್ ಮಾಡ್ತೀರಾ. ಚೆಕ್ ಮಾಡಿಬಿಟ್ಟು
2.5 ಏನಿದೆ ಅಲ್ಲಿ ಬಂದು ಚೆಕ್ ಮಾಡ್ತೀರಾ ಅಷ್ಟೇ. ಮೊಬೈಲಲ್ಲಿ ಬೇಗ ಆಗ್ತದೆ, ಇಲ್ಲೊಂದು ಸ್ವಲ್ಪ ಆಟ ಆಡಿಸ್ತಾ ಇದೆ ಅಷ್ಟೇ. 2.5 ಇತ್ತು ನಿಮ್ಮ ಒಂದು ಗ್ರಿಡ್ಡಲ್ಲಿ ಅಂತಂದರೆ ಬುದ್ಧಿವಂತಿಕೆ ಮತ್ತು ಸಾಫ್ಟ್ನೆಸ್ನ ಕೊಡುತ್ತೆ. ಸಮಸ್ಯೆ ಏನಂತಂದರೆ ಫ್ಯೂಚರ್ ಬಗ್ಗೆ ತುಂಬ ಹೆದರ್ತಾ ಇರ್ತೀರ. 8ನೇ ನಂಬರ್ ಇರೋ ಸ್ವಲ್ಪ ಕಲ್ಮನ್ಸ್ ಥರ ಇದ್ರೂ ಕೂಡ ಇವ್ರೇನು ಮಾಡ್ತಾರೆ ಅಂದರೆ ನಿಮ್ಮ ಫ್ಯೂಚರ್ ಬಗ್ಗೆ ಹೆದರ್ತಾ ಇರ್ತೀರ. ಏನಾಗ್ಬೋದು ಅಂತಂದ್ಬಿಟ್ಟು ಅತಿಯಾಗಿ ಯೋಚನೆ ಮಾಡಿಬಿಡಿ, ಜೋಪಾನವಾಗಿರಿ ಅಂತಂದ್ಬಿಟ್ಟು ಹೇಳ್ತೀವಿ ಆ ಟೈಮಲ್ಲಿ. ಅದೇ ರೀತಿ ಕೊಟ್ಟಿದ್ದೀನಿ. ಇದೆಲ್ಲ ಫ್ಯೂಚರಲ್ಲಿ ಎಕ್ಸ್ಟೆಂಡ್ ಆಗ್ತದೆ ಇದು. ಮತ್ತು ನೋಡಿ ಇಲ್ಲಿ ಶಿಕ್ಷಕರ ಪರಿಹಾರ ಅಂತಲೇ ಕೊಟ್ಟಿದ್ದೀನಿ. ನಾನು ಜನರಲ್ ಆಗಿ ಹೇಳೋಂಥದ್ದು, ಫಸ್ಟು ನಮ್ಮನ್ನು ನಾವು ಕಂಟ್ರೋಲ್ ಮಾಡಬೇಕು. ನಿನಗೆ ನಮ್ಮ ಯೋಚನೆ, ನಾವು ಮಾಡೋ ಕೆಲಸನ ಕಂಟ್ರೋಲ್ ಮಾಡಬೇಕು. ಅದಾದ ಮೇಲೆ ಬೇರೆ ಕೆಲಸಗಳು, ಹೊರಗಡೆ ಹೋಗಿ ಎಲ್ಲೋ ಮಾಡಿ ಯಾವುದೋ ದೇವ್ರು ಸುತ್ತೋದು ಅಥವಾ ಎಲ್ಲೋ ಹೋಗಿ ಏನೋ ದಾನ ಮಾಡೋದು ಆಮೇಲೆ. ಫಸ್ಟು ನಿಮ್ಮ ಕೈಯಲ್ಲಿ ಕೂತಿರೋ ಜಾಗದಲ್ಲಿ ನೀವು ಮಾಡ್ಬೋದಾದ ಫಸ್ಟ್ ಕೆಲಸ ನಿಮ್ಮ ಯೋಚನೆ, ನಿಮ್ಮ ನಿರ್ಧಾರಗಳನ್ನ ಬದಲಾಯಿಸಬೇಕು. ಸೊ ನಿಮ್ಮ ಯೋಚನೆ ಮಾಡೋ ರೀತಿ ಬದಲಾಗಬೇಕು. ಹಂಗಾಗಿ ಏನು ಮಾಡ್ತೀನಿ, ಆಲ್ಮೋಸ್ಟ್ ನಾನು ನಿಮ್ಮ ಸಬ್ಕಾನ್ಷಿಯಸ್ ಟ್ರೈನ್ ಮಾಡೋದಕ್ಕೆ, ಯೋಚನೆ ಮಾಡೋ ರೀತಿ ಚೇಂಜ್ ಮಾಡೋದಕ್ಕೆ ಆ ರೀತಿ ಟ್ರೈ ಮಾಡಿರ್ತೀನಿ. ಅದರ ಅಪ್ಡೇಟ್ಸ್ಗಳಲ್ಲಿ ಅಪ್ಡೇಟ್ ಆಗ್ತಾ ಇರ್ತವೆ. ಅದನ್ನು ನೀವು ಮಾಡಿದ್ರೂ ಕೂಡ ಸಾಕು. ಫಸ್ಟು ತಪ್ಪೇನಾಗ್ತದೆ ಅಂತ ನಿಮಗೆ ಗೊತ್ತಾದರೆ ತಪ್ಪು ಮಾಡಲ್ಲ. ಏನೋ ಒಂದು ಮಾಡ್ತಿದ್ದೀರಾ, ಅದು ಸರಿ ಒಳ್ಳೆ ರಿಸಲ್ಟ್ ಬರಲ್ಲ, ಪ್ರಾಬ್ಲಮ್ ಆಗ್ತದೆ ಅಂದರೆ ನೀವು ಅದನ್ನು ಮಾಡಲ್ಲ ಅಲ್ವಾ. ಅದನ್ನು ನಂಬೋದು ಹೆಂಗೆ ಅಂತ ನಾವು ಏನು ಮಾಡ್ತಾನೆ, ಡೌಟ್ ಪಡೋನು. ಇವ್ರು ಹೇಳಿದ್ರು ಯಾಕೆ ಮಾಡಬೇಕು ಅನ್ನೋನು ಏನು ಮಾಡ್ತಾನೆ, ಅದೇ ಕ್ಯೂರಿಯಾಸಿಟಿಲಿ ಹೋಗಿ ಮಿಸ್ಟೇಕ್ ಮಾಡ್ತಾನೆ. ನಂಬೋರು ಏನು ಮಾಡ್ತೀರಾ, ಅದನ್ನು ಮಾಡಲೇಬಾರ್ದು, ಎಲ್ಲ ಒಂದು ಕಡೆ ಮನಸ್ಸು ಬಿಡಲ್ಲ. ಮಾಡೋಣ ಏನಕ್ಕೆ ಗ್ರಹಚಾರ ಬದಲಾಗ್ತಾ ಇರ್ತದೆ. ನಿಮಗೆ ಬೇಡದ ಯೋಚನೆಗಳು, ನಿಮಗೆ ಗೊತ್ತಿಲ್ಲದೆ ಕೆಲವು ಯೋಚನೆಗಳು, ನಿರ್ಧಾರಗಳು, ರಿಸ್ಕ್ಗಳು, ಪ್ರಾಬ್ಲಮ್ಗಳು ಆಟೋಮೆಟಿಕ್ಕಾಗಿ ಬಂದ್ಬಿಡ್ತವೆ. ಆ ಟೈಮಲ್ಲಿ ನಿಮ್ಮನ್ನು ನೀವು ಹೆಂಗೆ ಹ್ಯಾಂಡಲ್ ಮಾಡ್ಕೋಬೇಕು ಅನ್ನೋದು ನಿಮ್ಮ ಯೋಚನೆ ಮೇಲೆ. ಯೋಚನೆ ಚೇಂಜ್ ಆಗೋದು ನಿಮ್ಮ ತಿಳುವಳಿಕೆ ಮೇಲೆ. ತಿಳುವಳಿಕೆ ಬರೋದು ನಿಮಗೆ ಎಷ್ಟು ಜ್ಞಾನ ಇದೆ ಅಂತ, ಎಷ್ಟು ಕಲಿತೀರ, ಎಷ್ಟು ತಿಳ್ಕೊತೀರ, ಎಷ್ಟು ಇದು ಮಾಡ್ತೀರ. ಅದು 5-6 ಕಡೆ ಕಲಿತಾಗ ಯಾವುದೂ ನಿಜ ಅಲ್ಲ ಅಥವಾ ಯಾವುದೂ ಸುಳ್ಳಲ್ಲ, ಈ ಥರ ಕನ್ಫ್ಯೂಸ್ ಆಗಿರೋರು ಏನು ಮಾಡ್ತೀರಾ, ಕನ್ಫ್ಯೂಸ್ ಆಗಿ ಇರ್ತೀರ. ತುಂಬ ಸಲ ಅದನ್ನು ಮಾಡಿದ್ದೀರಾ. ಅದಕ್ಕೋಸ್ಕರ ಯಾರ ಹತ್ರ ಕಲ್ತ್ರಿ ಅವರೇ ನಿಮ್ಮ ಗುರುಗಳು, ಅವ್ರ ಹತ್ರ ಕರೆಕ್ಟಾಗಿರಿ. ಇದನ್ನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಥರ ಯೂಸ್ ಮಾಡಿ. ಇದನ್ನು ಬೇಕಾದ್ರೆ ಅಲ್ಲಿ ಕೇಳ್ಕೊಳ್ಳಿ, ಅಲ್ಲಿಂದ ಬಂದು ಈ ಕಡೆ ಹೇಳ್ಬೇಡಿ. ಇದನ್ನು ಬೇಕಾದ್ರೆ ಅಲ್ಲಿ ಕೇಳ್ಕೊಳ್ಳಿ. ಏನಕ್ಕೆ ಅವರ ಜವಾಬ್ದಾರಿ ಅದು ನಿಮ್ಮ ಒಂದು ಡೌಟ್ನ ಕ್ಲಾರಿಫೈ ಮಾಡೋದು. ನಾನೇನು ಮಾಡ್ತೀನಿ, ಜನರಲಾಗಿ ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಕೆಲಸ, ನಾನು ಖುಷಿಗೆ ಮಾಡ್ತಾ ಇದ್ದೀನಿ. ಬಟ್ ಯಾವೆಲ್ಲ ಒಂದು ಟೈಮ್ ಬರುತ್ತೆ, ಟೈಮ್ ಬಂದಾಗ ಏನಾದ್ರು ಅವಶ್ಯಕತೆ ಇತ್ತು ಅಂದರೆ ಆ ಟೈಮಲ್ಲಿ ನಾನು ಅದನ್ನು ಪ್ರಾಪರಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇದಿಷ್ಟು ಒಂದು ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ಒಂದು ಸಾಫ್ಟ್ವೇರ್ ಮಾಡಿದ್ದೀವಿ, ಯೂಸ್ ಮಾಡ್ಕೊಳ್ಳಿ. ಫ್ರೀ ಪ್ರಿಡಿಕ್ಷನ್ಸ್ ಅಂದನಕ್ಕಿಂತ ಆ ಪದ ಹೇಳಬಾರ್ದು, ಬಟ್ ರ್ಯಾಂಕಿಂಗಲ್ಲಿ ಅದೇ ಬರೋದು ಫ್ರೀ ಪ್ರಿಡಿಕ್ಷನ್ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇದು ಮಾಡಿದ್ದೀನಿ. ಕೆಲವರು ಮೆಸೇಜ್ ಮಾಡಿದರೆ ಹಿಂದಿ, ತೆಲುಗು ಮತ್ತು ಇದವರು ಅಂದರೆ ಅದರಲ್ಲೂ ಬೇಕು ಅಂತ ಅಂದ್ಬಿಟ್ಟು. ಮೋಸ್ಟ್ಲಿ ಎಲ್ಲ ಒಂದು ಕಡೆ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಬೇಕಾ ಶೇರ್ ಮಾಡ್ತಾ ಇರ್ತೀರ ಮೋಸ್ಟ್ಲಿ ನೀವು. ಹಾಗಾಗಿ ಏನು ಮಾಡಿದ್ದೀನಿ, ಈಗ ಆಲ್ ಲ್ಯಾಂಗ್ವೇಜ್ ಸಪೋರ್ಟ್ ಇದೆ. ಯಾವ ಲ್ಯಾಂಗ್ವೇಜಸ್ ಹೇಳಿದರೆ ಅದೆಲ್ಲ ಕೂಡ ಸಪೋರ್ಟ್ ಇದೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಎಲ್ಲ ಇದರದ್ದು ಇನ್ಬಿಲ್ಟ್ ಫೀಚರ್ ಇದು. ಇದನ್ನು ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡ್ಕೊಂಡು ನಿಮಗೆ ಏನು ಬೇಕಿತ್ತು ಕ್ಲಾರಿಟಿ ಅದನ್ನು ಇದು ಮಾಡ್ಕೊಳ್ಳಿ, ಆಯಿತಾ. ಇನ್ನೇನೂ ಇಲ್ಲ. ಸೊ ಎಲ್ಲರಿಗೂ ನ್ಯೂ ಇಯರ್ ಬರ್ತದೆ, ಹುಷಾರಾಗಿ ಇದು ಮಾಡಿ. ಒಂದು ವರ್ಷ ಕಳೀತು, ಒಂಥರ ಸಿಕ್ಕಾಬಿಟ್ಟೆ ಬ್ಯಾಡ್ ಟೈಮ್ ಈ ಒಂದು ವರ್ಷ. ಅಟ್ಲೀಸ್ಟ್ ಮುಂಬರೋ ದಿನಗಳೆಲ್ಲರೂ ಚೆನ್ನಾಗಿರಲಿ. ಫೆಬ್ರವರಿವರೆಗೂ ಫೋಕಸ್ ಮಾಡೋಣ. ಅದಾದಮೇಲೆ ಇದು ಮಾಡಿ. ಆ್ಯಂಡ್ ರೆಮಿಡೀಸ್ ಎಲ್ಲ ಏನು ಬಂತಂದರೆ ತುಂಬ ಜನರಲಾಗಿ ಎಲ್ಲರೂ ಕಳಿಸ್ಬಿಡ್ತಾ ಇದ್ದೀರಾ. ಯಾರು ಕೇಳಿದ್ರು ಎಲ್ಲ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸೇ ಕಳಿಸಿರ್ತೀರ. ಅದು ಕನ್ಸಲ್ಟೇಷನ್ ಥ್ರೂನೇ ಬನ್ನಿ. ಅದು ಫಸ್ಟೆಲ್ಲ ಬೇಡ ಅಂತ ಹೇಳ್ತಾ ಇದ್ದೆ. ಈಗ ಆ ಥರ ಅರ್ಧ ಎಡಿಟ್ ಮಾಡೋದು, ಅಥವಾ ನೀವು ಹೇಳಿದ್ರಿ, ನಾನು ಹೇಳಿದೆ, ಅವ್ರು ಹೇಳಿದ್ರು, ಅದೆಲ್ಲ ನನಗೆ ಬೇಡ. ನಾನು ಕೇಳಬೇಕು ಅಂದರೆ ನಾನು ಪರ್ಸ್ನಲಾಗಿ ಕೇಳಿ. ಇಲ್ಲ ಅಂತಂದರೆ ನಿಮಗೆಲ್ಲ ಇದೆ ಯೂಸ್ ಆಗ್ತದಲ್ಲ, ಆರಾಮಾಗಿ ಕೇಳ್ಕೊಳ್ಳಿ. ನಮ್ಮ ಕಡೆಯಿಂದ ರೆಮಿಡೀಸ್ಗಳನ್ನ ಅಪ್ಡೇಟ್ ಮಾಡ್ತೀನಿ ವಿತ್ ಯಾವ ರೀತಿ ಅಂತ, ಪ್ರತಿಯೊಂದು ಯಾವ ರೀತಿ ಮಾಡ್ಬೇಕು, ಯಾವ ಟೈಮಲ್ಲಿ ಮಾಡ್ಬೇಕು, ಏನು ಇರ್ತಾ ಅಂತ ಎಲ್ಲ ಕಮ್ಯುನಿಟಿಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮುಂಬರೋ ದಿನಗಳಲ್ಲಿ ನೋಟ್ಸ್ಗಳು ಅದು ಇದು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬೇರೆ ಲ್ಯಾಂಗ್ವೇಜಸಲ್ಲಿ ವೀಡಿಯೋಸ್ಗಳು ಕೇಳಿದ್ದೀರಾ, ಕೆಲವು ಪ್ಲಾಟ್ಫಾರ್ಮಲ್ಲಿ ಟ್ರೈ ಮಾಡ್ತಿದ್ದೀವಿ, ಅದಾಯಿತು ಅಂದರೆ ಅದರಲ್ಲಿ ಶೇರ್ ಮಾಡ್ತೀನಿ.